ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ, ಬಾಳ್ಗೆ ವೇದಾದ್ರಿಯಂ. ಆತ್ಮೀಯ ಯೋಗ ಬಂಧುಗಳೇ, ಸರ್ವಶಕ್ತನಾದ ದೈವ ಹಾಗೂ ದೈವಿಕ ತಂದೆ ತತ್ವಜ್ಞಾನಿ ಗುರು ವೇದಾದ್ರಿ ಮಹರ್ಷಿಯವರನ್ನ ವಂದಿಸಿ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವದ ಕೃಪೆ ನಮ್ಮೊಂದಿಗೆ ಸದಾ ಇರಲಿ ಎಂದು ಹಾರೈಸುತ್ತಾ, ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಆತ್ಮ ಸಂಗಮದ ಈ ಸಂಜೆಯ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಆತ್ಮೀಯರೇ, ಈ ದಿನದ ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸ್ಕೈ ಉಪ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ತವಮಣಿಯವರು ಇರುತ್ತಾರೆ. ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನ ನೀಡಲು ಇಚ್ಛಿಸುತ್ತೇನೆ. ಡಾಕ್ಟರ್ ತವಮಣಿಯವರು ವೈದ್ಯರು. ಇವರು ಸ್ತ್ರೀರೋಗ ಶಾಸ್ತ್ರದಲ್ಲಿ ಡಿಪ್ಲೊಮಾ ಮತ್ತು MBA PhD ಮಾಡಿದ್ದಾರೆ. ಇವರು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಶಾರ್ಜಾದಲ್ಲಿ ಸಿದ್ಧ ವೈದ್ಯಕೀಯ ಕೇಂದ್ರದಲ್ಲಿ ಕಳೆದ 21 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇದಲ್ಲದೆ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯ, ವೈದ್ಯಕೀಯ ಸಮಾಲೋಚನೆ, ಆಧ್ಯಾತ್ಮಿಕ ಸಮಾಲೋಚನೆ, ಶಾಲಾ ಆರೋಗ್ಯ ಸೇವೆಗಳು, ಸಂಶೋಧನೆ ಮತ್ತು ವಿಜ್ಞಾನ ಇವುಗಳು ಇವರ ಉತ್ಸಾಹದ ಕ್ಷೇತ್ರವಾಗಿದೆ. ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಆರೋಗ್ಯದ ಕುರಿತು ಕೆಲವು ಸಂಶೋಧನಾ ಪ್ರಬಂಧಗಳನ್ನು ಸಹ ಮಂಡಿಸಿದ್ದಾರೆ. ಇದಲ್ಲದೆ ಇವರು 2014ರಲ್ಲಿ ನಮ್ಮ ಸ್ಕೈ ಯೋಗಕ್ಕೆ ಸೇರಿಕೊಂಡಿದ್ದು, ನಮ್ಮ ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಪರಿಪೂರ್ಣತೆಗಾಗಿ ಯೋಗ ಎಂಬ ವಿಷಯದಲ್ಲಿ MSc ಮುಗಿಸಿರುತ್ತಾರೆ. ಇವರನ್ನು ಸ್ಕೈ ದುಬೈ ಕೇಂದ್ರದಲ್ಲಿ ಕಳೆದ 6 ವರ್ಷಗಳಿಂದ ಈ ಆಧ್ಯಾತ್ಮಿಕ ಸೇವೆಯನ್ನ ಜನರಿಗೆ ಹಂಚುತ್ತಿದ್ದಾರೆ. ಇವರನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ದಿನದ ಚಿಂತನಾ ವಿಷಯವಾದ ವಾನಪ್ರಸ್ಥ ಮತ್ತು ವೇದಾದ್ರಿಯಂ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನಡೆಸಿಕೊಡುವಂತೆ ಕೇಳಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ತಾಯಿಗೆ ವಂದನೆ, ತಂದೆಯವರಿಗೆ ವಂದನೆ, ಗುರು ಮಹರ್ಷಿ ವೇದಾದ್ರಿ ಮಹರ್ಷಿ ಅವರಿಗೆ ವಂದನೆ. ದೈವಿಕ ಮಹಾಶಕ್ತಿ ಹಗಲು ಇರುಳು ಎಲ್ಲ ಸ್ಥಳಗಳಲ್ಲಿಯೂ, ಎಲ್ಲ ಸಮಯದಲ್ಲಿಯೂ, ಎಲ್ಲ ಉದ್ಯೋಗಗಳಲ್ಲಿಯೂ ಸಹವರ್ತಿಯಾಗಿ, ಸಂರಕ್ಷಣೆಯಾಗಿ, ಮಾರ್ಗದರ್ಶನವಾಗಿ ಇರಲಿ ಎಂದು ಹಾರೈಸುತ್ತಾ, ಈ ಅದ್ಭುತವಾದ ಅವಕಾಶವನ್ನು ಕೊಟ್ಟ ಆತ್ಮ ಸಂಗಮ ಕರ್ನಾಟಕ ಸ್ಕೈ ಝೋನ್ ಅವರಿಗೂ, ಇಲ್ಲಿ ಕುಳಿತಿರುವ ನಿಮ್ಮೆಲ್ಲರಿಗೂ ವಂದನೆಗಳು. ಧನಪತಿ ಅಯ್ಯ ವಿಜಯ ಧನಪತಿ ಅವರಿಗೆ ನನ್ನ ವಂದನೆಗಳು. ಇವತ್ತು ನಾವು ಚಿಂತಿಸಲಿರುವುದು ವನಪ್ರಸ್ಥ ಮತ್ತು ವೇದಾದ್ರಿಯಂ. ಒಂದು ಒಳ್ಳೆ ನಮ್ಮ ಬಾಳಿನಲ್ಲಿಯೇ ತುಂಬಾ ಒಳ್ಳೆ ಟೈಮ್ ಇದು ವನಪ್ರಸ್ಥ ಅನ್ನೋದು. ಯಾಕಂದ್ರೆ ನಾವು ಈಗ ಬ್ರಹ್ಮಚರ್ಯ ಸ್ಟೇಜ್ ಅಲ್ಲಿ ಇರುವಾಗ ನಾವು ಮಕ್ಕಳಾಗಿರ್ತೀವಿ, ಅಡೋಲೆಸೆಂಟ್ ಏಜ್ ಅಲ್ಲಿ ಇರ್ತೀವಿ. ನಮ್ಗೆ ಸುತ್ತಲೂ ಏನ್ ನಡೀತಾ ಇರೋದು ಅಷ್ಟು ನಮ್ಗೆ ಅರ್ಥ ಆಗೋದಿಲ್ಲ. ಹಂಗೆ ಬೆಳೀತಾ ಇರುವಾಗ್ಲೇ ನಾವು ಗೃಹಸ್ಥರಾಗ್ಬಿಡ್ತೀವಿ. ಆಮೇಲೆ ಮಕ್ಳು ಮತ್ತೆ ಆಸ್ತಿ ಇದೆಲ್ಲ ಮಾಡ್ಕೊಂಡು ನಮ್ಗೆ ಏನ್ ಮಾಡ್ತಾ ಇದೀವಿ ಅನ್ನೋದೇ ಟೈಮ್ ಗೊತ್ತಾಗಲ್ಲ. ಅಷ್ಟು ಫಾಸ್ಟ್ ಆಗಿ ನಮ್ಮ ಬಾಳು ಹೋಗ್ತಾ ಇರುತ್ತೆ. ಅದಾಗಿದ ತಕ್ಷಣ ನಾವು ವನಪ್ರಸ್ಥ ಸ್ಟೇಜ್ ಅಲ್ಲಿ ಬಂದ್ಬಿಟ್ಟಿರ್ತೀವಿ. ಆಗ ಅನ್ಕೋತೀವಿ, ಈಗ ಕೆಲವರು ಈ ಸ್ಪಿರಿಚುವಾಲಿಟಿಲಿ ಇರೋರ ಎಲ್ಲರೂ ಈ ವನಪ್ರಸ್ಥ ಸ್ಟೇಜ್ ಅನ್ನು ತುಂಬಾ ಸಂತೋಷವಾಗಿ ತಗೊಳ್ತಾರೆ. ಯಾಕಂದ್ರೆ ಅಷ್ಟೊಂದು ಇದೆ ಈ ಸ್ಟೇಜ್ ಅಲ್ಲಿ ನಾವು ಕಲಿತ್ಕೊಳ್ಳೋದು. ಅದೇ ಬೇರೆಯವ್ರು ನೋಡಿದ್ರೆ ಆ ರಿಟೈರ್ಮೆಂಟ್ ಸ್ಟೇಜ್ ಬರುವಾಗ್ಲೇ ಅಯ್ಯೋ ಯಾಕಪ್ಪ ನಂಗೆ ರಿಟೈರ್ಮೆಂಟ್ ಆಯ್ತು, ನನ್ ಕಥೆನೆ ಮುಗೀತು ಅನ್ನೋ ತರ ತುಂಬಾ ಸ್ಟ್ರೆಸ್ಡ್ ಔಟ್ ಆಗು ಇರ್ತಾರೆ. ಸೊ ಈಗ ನಾವು ಎಲ್ಲರೂ ಸೇರಿ ಚಿಂತಿಸೋಣ, ಈ ಟೈಮ್ ಅಲ್ಲಿ ಏನಾಗುತ್ತೆ. ನಾನು ಒಂದು ಡಾಕ್ಟರ್ ಆಗಿ ಈ ಸ್ಟೇಜ್ ಅಲ್ಲಿ ನನ್ಗೆ ಬರೋ ಪೇಷಂಟ್ಸ್ ಯಾವ ತರ ಬರ್ತಾರೆ, ನಾವು ಅದನ್ನ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು. ವೇದಾತ್ರಿಯಂ ನಮ್ಗೆ ಅದಕ್ಕೆ ಮಹರ್ಷಿ ಅವರು ನಮ್ಗೆ ಏನೇನ್ ಹೇಳ್ಕೊಟ್ಟಿದ್ದಾರೆ, ಇದನ್ನೆಲ್ಲರ ಬಗ್ಗೆ ನಾವು ಚಿಂತಿಸೋಣ.
ಈಗ ನೋಡಿದ್ರೆ ನಮ್ ಇಂಡಿಯನ್ ಸೊಸೈಟಿಯಲ್ಲಿ ನೋಡಿದ್ರೆ ನಮ್ದು ಮಾಡೆಲ್ ಜಸ್ಟ್ 50 ವರ್ಷಕ್ಕೆ ಹಿಂದೆ ಕೂಡ ನೋಡಿದ್ರೆ ಒಂದ್ ಮನೆಯಲ್ಲಿ 4 ಜನರೇಷನ್ ಇರ್ತಾ ಇದ್ರು. ಈ ವನಪ್ರಸ್ಥ ಸ್ಟೇಜ್ ಅಲ್ಲಿರೋ ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮ ಅಂದ್ರೆ ಅವರು ಸನ್ಯಾಸ ಸ್ಟೇಜ್ ಹೋಗ್ಬಿಟ್ಟಿರ್ತಾರೆ, ಅವರು ಅವ್ರ ಜೊತೆನೆ ಇರ್ತಾರೆ. ಈ ಅವ್ರ ಅಪ್ಪ ಅಮ್ಮಂಗೂ ಅವ್ರ ಸೇವೆ ಮಾಡ್ತಾ ಇರ್ತಾರೆ. ಜೊತೆಗೆ ಅವ್ರ ಮಕ್ಳು ಅವ್ರ ಜೊತೆ ಇರ್ತಾರೆ, ಮೊಮ್ಮಕ್ಳು ಅವಾಗ ಇರ್ತಾರೆ ಅವ್ರ ಜೊತೆಗೆ. ಆಗ 4 ತರ ಸ್ಟೇಜಸ್ ಅಲ್ಲಿ ಒಂದೇ ಮನೆಯಲ್ಲಿ ಎಲ್ರೂ ಬಾಳುವಾಗ ಒಂದು ಕುತೂಹಲ, ಒಂದು ಪೀಸ್ ಆಫ್ ಮೈಂಡ್, ನಮ್ಗೆ ಹ್ಯಾಪಿನೆಸ್ ಎಲ್ಲ, ಅಂದ್ರೆ ಲೈಫ್ ಅಂದ್ರೆ ಏನು ಅನ್ನೋದು ಅರ್ಥ ಆಗುತ್ತೆ. ಮಗು ಹುಟ್ಟೋದು ಹೇಗೆ, ಮತ್ತೆ ಓಲ್ಡ್ ಏಜ್ ಆದ್ಮೇಲೆ ಅವ್ರು ಸಾಯೋದು ಹೇಗೆ, ಎಲ್ಲಾನು ನಮ್ಗೆ ಅರ್ಥ ಆಗುತ್ತೆ. ಈ ವನಪ್ರಸ್ಥ ಸ್ಟೇಜ್ ನಲ್ಲಿ ನಾವು ಎಲ್ಲಾನು ನೋಡ್ಕೋತಾ ಇರ್ತೀವಿ. ಬಟ್ ಈಗ ಮಾಡರ್ನ್ ಸೊಸೈಟಿ ಆಗಿರೋದ್ರಿಂದ ನಮ್ಗೆ ಹಸ್ಬೆಂಡ್ ವೈಫ್ ಮಕ್ಳು ಇಷ್ಟೇ ಜನ ಇರ್ತೀವಿ. ವನಪ್ರಸ್ಥ ಸ್ಟೇಜ್ ಅಲ್ಲಿ ಮಕ್ಳು ಕೂಡ ಓದ್ಬಿಟ್ಟು ಅವರು ಬೇರೆ ಕಡೆ ಹೋಗ್ಬಿಟ್ಟಿರ್ತಾರೆ. ಆಗ ನಾವು ಒಬ್ರೇ ಇರ್ತೀವಿ. ಮತ್ತೆ ನಮ್ಮ ಅಪ್ಪ ಅಮ್ಮ ಹಳ್ಳಿಯಲ್ಲಿ ಉಳ್ಕೊಂಡ್ ಬಿಟ್ಟಿರ್ತಾರೆ, ಅವರು ಸಿಟಿಗ್ ಬರಲ್ಲ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಮಕ್ಳು ಫಾರಿನ್ ಕಂಟ್ರಿಗೆ ಹೋಗ್ಬಿಟ್ಟಿರ್ತಾರೆ, ನಾವು ಸಿಟಿಗ್ ಬಂದ್ಬಿಟ್ಟಿರ್ತೀವಿ. ಬೆಂಗಳೂರು ಸಿಟಿನೋ ಮೈಸೂರು ಸಿಟಿನೋ ಎಲ್ಲೋ ಒಂದ್ ಕಡೆ ನಾವು ಬಂದ್ಬಿಟ್ಟಿರ್ತೀವಿ. ಮತ್ತೆ ನಮ್ಮ ಮಕ್ಳು ಅಲ್ಲಿಂದ ಬೇರೆ ಊರಿಗೆ ಹೋಗ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಕೊನೆಗೆ ನಾವ್ ಇಬ್ರೇ ಉಳ್ಕೋತೀವಿ. ಮ್ಯಾಕ್ಸಿಮಮ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರೇ ಉಳ್ಕೊಂಡ್ ಬಿಟ್ಟಿರ್ತೀವಿ ಈ ವನಪ್ರಸ್ಥ ಸ್ಟೇಜ್ ಅಲ್ಲಿ. ಆಗ ನಮ್ಗೆ ಎಷ್ಟು ನಾಲೆಡ್ಜ್ ನಾವು ಗೇನ್ ಮಾಡಿರ್ತೀವಿ ಅಂದ್ರೆ ಫಿಸಿಕಲ್ ಆಗಿ ನಾವು ಕಲ್ತ್ಕೊಂಡಿರ್ತೀವಿ, ಅನುಭವಿಸಿರ್ತೀವಿ. ಆ ನಾಲೆಡ್ಜ್ ಅನ್ನು ಮತ್ತೆ ನಮ್ಗೆ ಈಗ ತುಂಬಾ ಟೈಮ್ ಇರುತ್ತೆ. ಈ ವನಪ್ರಸ್ಥ ಸ್ಟೇಜ್ ಅಲ್ಲಿ ನಮ್ಗೆ ತುಂಬಾ ಟೈಮ್ ಇರುತ್ತೆ. ಈ ಟೈಮ್ ಅನ್ನು ನಾವು ಯೂಸ್ಫುಲ್ ಆಗಿ ನಾವು ಸ್ಪೆಂಡ್ ಮಾಡ್ಬೋದು ಅನ್ನೋದು ನಾವು ಚಿಂತಿಸೋಣ. ಈಗ ಮೊಮ್ಮಕ್ಳು ನಮ್ ಜೊತೆ ಇರುವಾಗ ಅವ್ರ ಜೊತೆ ಆಟ ಆಡ್ಕೊಂಡು ನಮ್ಮ ಅನುಭವಗಳನ್ನ ಮಕ್ಳಿಗೆ ನಾವು ಹೇಳ್ಕೊಡ್ತೀವಿ. ಆಗ ಅವ್ರಿಗೆ ಅವಾಗಿಂದಾನೇ ಅದು ಅರ್ಥ ಆಗುತ್ತೆ. ಬಟ್ ಈಗ ಹೇಳ್ತಾರೆ ಬೇಡ, ನಾವ್ ನೋಡ್ಕೋತೀವಿ ಅನ್ನೋವಾಗ ಆ ಬ್ರಹ್ಮಚರ್ಯ ಸ್ಟೇಜ್ ಮಕ್ಳು ನಿಮ್ಗೆ ಗೊತ್ತು, ಅವರು ಕಂಪ್ಯೂಟರು ಮತ್ತೆ ಟಿವಿ ಅದ್ರಲ್ಲಿ ಕಲ್ತ್ಕೋತಾರೆ. ಅದ್ ನೋಡ್ದಾಗ ಅಯ್ಯೋ ನಾವು ಏನೋ ಅವ್ರಿಗೆ ಮಾಡಕ್ ಆಗಲ್ವಲ್ಲ ಅಂತ ನಮ್ಗೆ ಸ್ವಲ್ಪ ಚಿಂತೆ ಬರುತ್ತೆ. ಅದೇ ಟೈಮಲ್ಲಿ ನಮ್ ಮಕ್ಳು ಕೂಡ ಅವ್ರಿಗೆ ನಾವು ಇಂಟರ್ಫಿಯರ್ ಮಾಡಕ್ ಆಗಲ್ಲ. ಅಂದ್ರೆ ಯಾಕಂದ್ರೆ ಅವ್ರ ಲೈಫ್ ಸ್ಟೈಲೇ ಬೇರೆ, ಅವ್ರು ಮಾಡೋ ಊಟನೇ ಬೇರೆ, ಅವ್ರು ಸ್ಪೆಂಡ್ ಮಾಡೋ ಟೈಮು ಎಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಅವ್ರಿಗೆ ನಾವು ಇಂಟರ್ಫಿಯರ್ ಮಾಡಂಗಿಲ್ಲ. ಯಾಕಂದ್ರೆ ನಾವು ಆ ಸ್ಟೇಜ್ ದಾಟಿನೇ ಬಂದಿದೀವಿ. ಆ ಗೃಹಸ್ಥ ಸ್ಟೇಜ್ ಅಲ್ಲಿ ನಾವು ಕೂಡ ಬ್ಯುಸಿಯಾಗಿದ್ದಿದ್ದೀವಿ. ಮಕ್ಳೆಲ್ಲ ಹುಟ್ಟಿದ್ರು, ಅವ್ರನ್ನೆಲ್ಲ ಬೆಳೆಸಿದ್ವಿ, ಅವ್ರನ್ನ ಪಾಠ ಕಲ್ಸಿದ್ವಿ, ಬೇಗ ಬೇಗ ಟಿಫಿನ್ ಬಾಕ್ಸ್ ಕಟ್ಟಿ ಬೆಳಗ್ಗೆ ಸ್ಕೂಲಿಗೆ ಕಳ್ಸಿದ್ವಿ. ಮತ್ತೆ ಸ್ಕೂಲಿಂದ ಅವ್ರು ಬರೋಷ್ಟೊತ್ತಿಗೆ ನಾವು ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡಿ, ಅವ್ರು ಬಂದಿದ ತಕ್ಷಣ ಅವ್ರ ಜೊತೆಗೆ ಕೂತ್ಕೊಂಡು ಪಾಠ ಓದೋದು, ಮತ್ತೆ ಅವರಿಗೆ ತಿಂಡಿ ಮಾಡ್ಕೊಡೋದು. ಹಾಗೆ ನಮ್ಗೆ ಟೈಮ್ ಹೋಗ್ಬಿಡ್ತು. ಆಗ ನಮ್ಗೆ ಬೇರೆ ಏನು ಕಲ್ತ್ಕೊಳ್ಳೋಕೆ ನಮ್ಗೆ ಟೈಮ್ ಇರ್ಲಿಲ್ಲ. ಸ್ಪಿರಿಚುಯಾಲಿಟಿ ಅನ್ನೋದು ಒಂದು ಒಳ್ಳೆ ಒಂದು ಒಂದು ವಿಶೇಷವಾದ ಇದು. ಅದ್ರಲ್ಲಿಯೂ ನಾವು ಈ ಸ್ಕೈ ಯೋಗದಲ್ಲಿ ಬಂದ್ ಸೇರ್ಕೊಂಡಿದೀವಿ ಅಂದ್ರೆ ಮಹರ್ಷಿ ಅವರು ಎಂತದ್ ಹೋದ ವಾರ ಕೂಡ ಒಂದು ವೆಂಕಟೇಶ್ ಅಂತ ಒಬ್ರು ಆನ್ಲೈನ್ ಕೋರ್ಸ್ ಮಾಡಿದವರು ಅಂದ್ರು, ಅವ್ರಿಗೆ ಏನೋ ಬ್ಯಾಕ್ ಪೇನ್ ಇತ್ತಂತೆ. ಅವರು ಈ ಕೋರ್ಸ್ ಮಾಡಿದ್ರೆ ನಂಗೆ ಬ್ಯಾಕ್ ಪೇನ್ ಹೋಗುತ್ತೆ ಅಂತ ನಾನ್ ಬಂದೆ. ಬಟ್ ಇದ್ರೊಳಗ್ ಬಂದ್ಮೇಲೆ ನಂಗೆ ಗೊತ್ತಾಯ್ತು, ಇದು ಬರೀ ಬ್ಯಾಕ್ ಪೇನ್ ಕ್ಯೂರ್ ಮಾಡೋ ಯೋಗ ಮಾತ್ರ ಅಲ್ಲ, ಇಲ್ಲಿ ನನ್ಗೆ ಮನಸ್ಸು ಶಾಂತಿಯಾಗಿ ಹೇಗಿರ್ಬೇಕು ಅನ್ನೋದು ನಂಗೆ ಗೊತ್ತಾಯ್ತು, ಕೋಪ ಹೇಗ್ ಕಂಟ್ರೋಲ್ ಮಾಡೋದು ಅನ್ನೋದು ಗೊತ್ತಾಯ್ತು, ಮತ್ತೆ ಈ ಪ್ರಪಂಚ ಅನ್ನೋದು ಏನು, ನಾವು ಹೇಗೆ ಹುಟ್ಟಿ ಬೆಳೆದ್ವಿ, ನಾವು ಯಾಕೆ ಬಂದ್ವಿ, ಏನೇನೋ ಕಲ್ತ್ಬಿಟ್ಟೆ ನಾನು ಅಂತ ಚಿಕ್ಕ ವಯಸ್ಸು ಅಂದ್ರೆ ಅವರು ಈ ವಯಸ್ಸಲ್ಲಿ ಇದೆಲ್ಲ ಕಲ್ತ್ಬಿಟ್ಟೆ ಅಂತ ತುಂಬಾ ಖುಷಿಯಾಗಿ ಅವರು ಶೇರ್ ಮಾಡ್ತಾ ಇದ್ರು. ಆ ತರನೇ ಈಗ ಮಕ್ಳು ಕೂಡ ಈಗ ಯಂಗ್ ಏಜ್ ಅಲ್ಲೇ ಇದೆಲ್ಲ ಕಲಿತಾ ಇದೀನಿ, ಇದೆಲ್ಲ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ಈ ಸ್ಪಿರಿಚುಯಾಲಿಟಿ ಅನ್ನೋದು ಎಲ್ಲರಿಗೂ ಅವ್ರವ್ರೇ ಅರ್ಥ ಮಾಡ್ಕೊಳ್ಳೋ ಒಂದು ವಿಷಯ ಅಲ್ವಾ. ಅಂದ್ರೆ ನನ್ಗೆ ಸ್ಪಿರಿಚುಯಾಲಿಟಿ ಅಂದ್ರೆ ಏನ್ ಅರ್ಥ ಆಯ್ತೋ ಅದು ನಿಮ್ಗೆ ಬೇರೆ ತರ ಅರ್ಥ ಆಗುತ್ತೆ. ಈಗ ನಂಗೆ ಏನ್ ಅರ್ಥ ಆಯ್ತು ಅನ್ನೋದನ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅದು ನೀವ್ ಹೇಗ್ ತಗೊಂಡ್ ನಿಮ್ ಲೈಫ್ ಅಲ್ಲಿ ನೀವ್ ಹೇಗೆ ಅಪ್ಲೈ ಮಾಡ್ಕೋತೀರಾ ಅನ್ನೋದು ನಿಮ್ಗೆ
ಇದು. ಯಾಕಂದ್ರೆ ನಿಮ್ ಲೈಫ್ ಸ್ಟೈಲ್ ಬೇರೆ, ನಿಮ್ಮ ಮನೆ ವಾತಾವರಣ ಬೇರೆ. ಸೊ ಅದಕ್ ತಕ್ಕಂಗೆ ನೀವು ನಿಮ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೋಬೇಕು. ಆ ಕಾಲದಲ್ಲಿ ನೋಡಿದ್ರೆ ಈ ವನಪ್ರಸ್ಥ ಅಂದ್ರೆ ನಾವು ಕಾಡಿಗೆ ಹೋಗ್ಬೇಕಿತ್ತು. ಈಗ ಕಾಡಿಗೆ ಏನೋ ಹೋಗೋದ್ ಬೇಡ. ನಾವ್ ಮನೆಯಲ್ಲೇ ಇದ್ಕೊಂಡು ಗೊತ್ತಿರೋ ನಾಲೆಡ್ಜ್ ನ ನಾವು ಶೇರ್ ಮಾಡ್ಕೋಬಹುದು. ಇದ್ರಲ್ಲಿ ತುಂಬಾ ಏನ್ ಇಂಪಾರ್ಟೆಂಟ್ ಅಂದ್ರೆ ಮಹರ್ಷಿ ನಮ್ಗೆ 12 ತತ್ವಗಳನ್ನು ನಮ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಜೀವನದ ತತ್ವಶಾಸ್ತ್ರ ಅಂತ 12 ಹೇಳ್ಕೊಟ್ಟಿದ್ದಾರೆ. ಅದನ್ನ ನಾವು ಈ ಸ್ಟೇಜ್ ಅಲ್ಲಿ ಹೇಗೆ ಅಪ್ಲೈ ಮಾಡೋಣ ಅನ್ನೋದನ್ನ ನೋಡೋಣ. ಈಗ ನೋಡಿದ್ರೆ 3 ಅಗತ್ಯಗಳು ಅಂತ ಹೇಳಿದ್ರು. ಅದು ಯಾವ ಸ್ಟೇಜ್ ಇದ್ರೂ ತುಂಬಾ ಇಂಪಾರ್ಟೆಂಟ್. ಹಸಿವು ಮತ್ತು ಬಾಯಾರಿಕೆ. ಅಂದ್ರೆ ಈ ಹಸಿವು ಬಂದ್ಬಿಟ್ರೆ ಮನುಷ್ಯ ಏನ್ ಮಾಡ್ತಾನೋ ಅನ್ನೋದೇ ಗೊತ್ತಿಲ್ಲ. ಈಗ ಪ್ರಾಣಿಗಳೆಲ್ಲಾನು ಕೂಡ ಅಷ್ಟೇ. ಹಸಿವು ಅಂತ ಬಂದಾಗ, ಈಗ ಸಿಂಹ ಆಗ್ಲಿ ಏನಾಗ್ಲಿ ಹಸಿವು ಅಂತ ಬಂದಾಗ ಮಾತ್ರ ಹೋಗ್ಬಿಟ್ಟು ಇನ್ನೊಂದ್ ಪ್ರಾಣಿನ ಒಡೆದು ತಿಂದು ಮತ್ತೆ ಆಮೇಲೆ ಅದು ವೈಟ್ ಆಗ್ಬಿಡ್ತ. ಆಮೇಲೆ ಬೇರೆ ಯಾರಿಗೂ ಏನು ಅದು ತೊಂದ್ರೆ ಕೊಡೋದಿಲ್ಲ. ಈಗ ನೋಡಿದ್ರೆ ದೊಡ್ಡ ದೊಡ್ಡ ಆನೆ ಆಗ್ಲಿ ಮತ್ತೆ ಜಿರಾಫೆ ಆಗ್ಲಿ ಮತ್ತೆ ನೀರ್ ಆನೆ ಆಗ್ಲಿ, ಇವರೆಲ್ಲರೂ ಅಷ್ಟ್ ದೊಡ್ಡವ್ರು ಇದ್ರು ಕೂಡ ಅವರು ಬರೀ ಪ್ಲಾಂಟ್ಸ್ ನ ಮಾತ್ರನೇ ಅವರು ತಿಂತಾರೆ. ಅಂದ್ರೆ ಒಬ್ಬೊಬ್ರಿಗೆ ಆತರ. ಈಗ ಮನುಷ್ಯ ಅಂತ ಅವ್ರು ನೋಡಿದ್ರೆ ಅವ್ರಿಗೆ ಹೊಟ್ಟೆ ಹಸಿವು ಬಂದಾಗ ಊಟ ಮಾಡ್ತಾ ಇದ್ರು. ಅದು 50 ವರ್ಷಕ್ಕೆ ಮುಂಚೆ. ಈಗ ಆತರ ಇಲ್ಲ. ಅವರು ತಿನ್ನೋದ್ ಮಾತ್ರ ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ. ಊಟ ಮಾಡೋದು ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ. ಮತ್ತೆ ನೀರ್ ಕುಡಿಯೋದು ಕೂಡ ತುಂಬಾ ಇಂಪಾರ್ಟೆಂಟ್. ಈ 3 ಅಗತ್ಯವಾದದ್ದು ಅಂದ್ರೆ ಹಸಿವು ಮತ್ತೆ ಬಾಯಾರಿಕೆ. ಇದು ನಾವು ಅಷ್ಟು ಗಮನನೇ ಕೊಡೋದಿಲ್ಲ. ನಾವು ಏನೋ ತಿಂತೀವಿ ಏನೋ ಕುಡಿತೀವಿ ಆ ತರ ಆಗ್ಬಿಟ್ಟಿದೆ. ಬಟ್ ತುಂಬಾ ಇಂಪಾರ್ಟೆಂಟ್ ಈ ಹಸಿವು ಮತ್ತು ಬಾಯಾರಿಕೆಯನ್ನು ಸರಿಪಡಿಸೋದು. ಆಮೇಲೆ ನೆಕ್ಸ್ಟ್ ನೋಡಿದ್ರೆ ನಾವು ಈ ಶಾಖ ಮತ್ತು ಶೀತದ ಸಂವೇದನೆಯನ್ನು ನಾವು ಸರಿಪಡಿಸ್ಕೋಬೇಕು. ಈಗ ನೋಡಿ ಎಷ್ಟು ಚಳಿ ಇದೆ ಬೆಂಗಳೂರಲ್ಲಿ, ಮತ್ತೆ ಮಳೆ ಬರ್ತಾ ಇದೆ. ಈಗ ನಾವು ಅದಕ್ ಬೇಕಂದಂಗೆ ನಾವು ಡ್ರೆಸ್ ಹಾಕೊಂಡಿಲ್ಲ ಅಂದ್ರೆ ನಮ್ಗೆ ಈ ಪ್ಯಾಂಡಮಿಕ್ ಅಲ್ಲಿ ಬೇರೆ ಇದೀವಿ. ಈ ಟೈಮ್ ಅಲ್ಲಿ ನಮ್ಗೆ ಈ ಬೇರೆ ಏನಾದ್ರೂ ಕಾಯಿಲೆಗಳು ಬರೋ ಚಾನ್ಸಸ್. ಅದೇ ತುಂಬಾ ಬಿಸಿಲು ಇರುತ್ತೆ. ಬಿಸಿಲಿರೋ ಕಡೆ ನಾವು ಇರುವಾಗ್ಲೂ ಅದೇ ತರಾನೇ ನಾವು ಅದಕ್ ತಕ್ಕಂಗೆ ನಾವು ನೀರ್ ಕುಡಿಯೋದು ಊಟ ಮಾಡೋದೆಲ್ಲ ಮಾಡ್ಲಿಲ್ಲ ಅಂದ್ರೆ ಡಿಹೈಡ್ರೇಷನ್ ಆಗ್ಬಿಟ್ಟು ಅದಕ್ಕೂ ಒಂದ್ ತೊಂದ್ರೆ ಬರುತ್ತೆ. ಯಾಕಂದ್ರೆ ನಾವೇ ನೋಡಿದೀವಿ ಆಸ್ಪತ್ರೆಗೆ ಮಕ್ಳು ಬರ್ತಾರೆ, ಊಟನೇ ಇಲ್ದೆ ಬರೀ ಅಷ್ಟು ಒಂದ್ ಕಡೆ ನೋಡಿದ್ರೆ ಊಟನೇ ಇಲ್ದೆ ಸಾಯೋ ಮಕ್ಳು, ಇನ್ನೊಂದ್ ಕಡೆ ನೋಡಿದ್ರೆ ಜಾಸ್ತಿ ಊಟ ಮಾಡ್ಕೊಂಡು ಅವ್ರು ತುಂಬಾ ದಪ್ಪಕ್ಕಾಗ್ಬಿಟ್ಟು ಮತ್ತೆ ಅದರಿಂದ ಬೇರೆ ಬೇರೆ ಕಾಯಿಲೆಗಳಾಗಿ ಅದರಿಂದ ಬರೋ ಪೇಷಂಟ್ಸ್ ನಾವು ನೋಡ್ತೀವಿ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ನಮ್ಮ ದೇಹದೊಳಗೆ ಆಗುವ ಈ ಕಸಗಳನ್ನು ಹೊರಗೆ ಕಳಿಸುವುದು. ಅದು ತುಂಬಾ ಇಂಪಾರ್ಟೆಂಟ್. ಎಕ್ಸ್ಕ್ರೀಷನ್ ಆಫ್ ವೇಸ್ಟ್ ತುಂಬಾ ಇಂಪಾರ್ಟೆಂಟ್. ಅದ್ರಲ್ಲಿ ನಾವು ಈಗ ನಿದ್ದೆ ಮಾಡೋದು ಕೂಡ, ನಾವು ನಿದ್ದೆ ಮಾಡುವಾಗ ನಮ್ ಸೆಲ್ಸ್ ಎಲ್ಲ ರೆಸ್ಟ್ ತಗೊಂಡು ಬೇರೆ ಸೆಲ್ಸ್ ಇಂದ ಬರೋ ವೇಸ್ಟ್ ಗಳೆಲ್ಲ ಹೊರಗೆ ಹೋಗುತ್ತೆ. ಅದೇ ತರ ನಾವು ಈಗ ಒಂದಕ್ಕೆ ಹೋಗೋದಾಗ್ಲಿ, ಈಗ 1 ನಿಮಿಷ ಯೋಚನೆ ಮಾಡಿ ನೋಡಿ. ನೀವು ಈಗ ಯೂರಿನ್ ಪಾಸ್ ಮಾಡ್ಬೇಕು ಅಂತ ಆಯ್ತು, ಆ ಟೈಮಲ್ಲಿ ನಿಮ್ಗೆ ಟಾಯ್ಲೆಟ್ ಏನು ಸಿಕ್ಲಿಲ್ಲ, ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಅದು ಆಗ್ಲಿಲ್ಲ ಅಂದ್ರೆ ಅದು ಹೋಗೋ ತನಕ ನಿಮ್ ಮನಸ್ಸು ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ. ಅಂದ್ರೆ ಮೆಡಿಟೇಷನ್ ಮಾಡ್ದಷ್ಟು ಕಾನ್ಸಂಟ್ರೇಷನ್ ಫುಲ್ಲು ಬರೀ ಅಲ್ಲೇ ಇರುತ್ತೆ. ಇಲ್ಲಾಂದ್ರೆ ನಿಮ್ಗೊಂದು ಒಂಥರ ನೋವು ಬಂದ್ಬಿಟ್ಟಿರುತ್ತೆ. ಹೋಗ್ಬಿಟ್ಟು ಅದು ಯೂರಿನ್ ಪಾಸ್ ಮಾಡಿದ್ರೆ ಒಳ್ಳೆ ಒಂದ್ ಸ್ವರ್ಗ, ಅಷ್ಟೊಂದು ಸಂತೋಷ ತರ ಬರುತ್ತೆ. ಆ ತರ ಎಕ್ಸ್ಕ್ರೀಷನ್ ಕೂಡ ಅತ್ಯ ಅವಶ್ಯಕವಾದ ಒಂದು ಇದು. ಅದೇ ತರನೇ ನಾವು 2ಕ್ಕೆ ಹೋಗೋದು ಹಂಗೆ. ಮತ್ತೆ ಕೆಮ್ಮು ಬರುವಾಗ್ಲೂ ಅದನ್ನು ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ. ಅದನ್ನು ಕಂಟ್ರೋಲ್ ಮಾಡಕ್ ಹೋದ್ರೆ ನಮ್ಗೆ ಬೇರೆ ಏನಾದ್ರೂ ತೊಂದ್ರೆ ಆಗುತ್ತೆ. ಅದೇ ತರನೇ ವಾಮಿಟ್ ಮಾಡೋದಾಗ್ಲಿ, ಮತ್ತೆ ನಿದ್ದೆ ಬರುವಾಗ ಹಂಗೆ ಆಕಳಿಸ್ತೀವಲ್ಲ ಅದಾಗ್ಲಿ, ಮತ್ತೆ ಊಟ ಜಾಸ್ತಿ ಆದ್ರೆ ತೇಗ್ ಬರುತ್ತಲ್ಲ ಅದಾಗ್ಲಿ, ಮತ್ತೆ ನಮ್ಗೆ ತುಂಬಾ ದುಃಖ ಆದ್ರೆ ಅಳ್ತೀವಿ, ಸಂತೋಷ ಆದ್ರೆ ಅಳ್ತೀವಿ, ಇದೆಲ್ಲ ವೇಸ್ಟ್ ಇದು. ಅದೇ ತರನೇ ಗ್ಯಾಸ್ ಫಾರ್ಮೇಶನ್ ಆಗೋದಾಗ್ಲಿ, ಮತ್ತೆ ನಾವು ಉಸಿರಾಟ ಆಡುವಾಗ ಉಸಿರು ಬಿಡುವಾಗ್ಲೂ ಕಾರ್ಬನ್ ಡೈಆಕ್ಸೈಡ್ ನಾವು ಹೊರಗಡೆ ಬಿಡ್ತೀವಿ. ಅದೇ ತರ ನಮ್ ಸೆಕ್ಷುಯಲ್ ಫೀಲಿಂಗ್ಸ್ ಆದಾಗ ಆ ಫ್ಲೂಯಿಡ್ ಕೂಡ ಹೊರಗೆ ಬರಬೇಕು. ಇಂತ ಕೆಲವು
ಎಕ್ಸ್ಕ್ರೀಷನ್ ವೇಸ್ಟ್ ಪ್ರಾಡಕ್ಟ್ ಅನ್ನ ನಾವು ಹೊರಗೆ ಕಳಿಸೋದು ನಮ್ಮ ಡ್ಯೂಟಿ. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಕ್ ಹೋದ್ರೆ ಮತ್ತೆ ಅದ್ರಲ್ಲಿ ತೊಂದರೆ ಆಗುತ್ತೆ. ಇದು 3 ಅಗತ್ಯಗಳು. ಇದು ನಮ್ ಲೈಫ್ ಅಲ್ಲಿ 3 ಅಗತ್ಯಗಳು. ಇದು ಯಾವ ಸ್ಟೇಜ್ ಆದ್ರೂ ಈ 3 ಕೂಡ ನಾವು ಒಂದು ಕಂಟ್ರೋಲ್ ಅಲ್ಲಿ ಅದನ್ನ ಗಮನಿಸಿ ಅದನ್ನ ನಾವು ನೋಡ್ಕೋಬೇಕು. ಅದೇ ತರ ನಾವು 3 ರಕ್ಷಣೆಗಳನ್ನು ಮಾಡ್ಕೋಬೇಕು. ಒಂದು ರಕ್ಷಣೆ ಇತರ ಜೀವಿಗಳಿಂದ ನಾವು ಸುರಕ್ಷಿತವಾಗಿ ಇರ್ಬೇಕು. ಆ ಅಂದ್ರೆ ಮನುಷ್ಯನೇ ನೋಡಿ, ಈಗ ನಾವು ಮೆಡಿಟೇಷನ್ ಮಾಡಿದ ತಕ್ಷಣ ಮಧ್ಯ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಹೇಳ್ತೀವಿ, ನಮ್ಮನ್ನು ಎನಿಮಿಟಿ ಇರ್ತಾರಲ್ಲ ಅವರು ಕೂಡ ನಾವು ಸ್ಪೆಷಲ್ ಆಗಿ ನಾವು ಬ್ಲೆಸ್ಸಿಂಗ್ ಥೆರಪಿ ನಾವು ಮಾಡ್ಬೇಕು. ಯಾಕಂದ್ರೆ ನಾವು ನಮ್ ಎನಿಮಿಟಿ ಇಟ್ಕೊಳ್ಬಾರ್ದು ನಮ್ ಲೈಫ್ ಅಲ್ಲಿ ಅನ್ನೋದು ಮಹರ್ಷಿ ನಮ್ಗೆ ಹೇಳ್ಕಿಟ್ಟು ಒಂದು ತುಂಬಾ ಇಂಪಾರ್ಟೆಂಟ್. ಯಾರಾದ್ರೂ ನಮ್ಗೆ ದ್ವೇಷ ಇದ್ರೆ ಅದನ್ನ ನಾವು ಸರಿಪಡ್ಸಕ್ ನಾವು ಏನು ಮಾಡಕ್ ಆಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ನಾವು ಬ್ಲೆಸ್ಸಿಂಗ್ ಥೆರಪಿ ನಾವು ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಆದಷ್ಟು ನಾವು ರಕ್ಷಣೆ ನಮ್ಮನ್ನು ಮಾಡ್ಕೋಬೇಕು. ಈಗ ಬೇರೆ ಅದಕ್ಕೆ ನಾವು ಈಗ ಚೆನ್ನಾಗಿರೋ ಒಂದು ಮನೆ ಕಟ್ಟಿಸ್ಕೊಂಡು ಇಂತ ಒಂದು ಜೀವಿಗಳಿಂದ ನಮಗೆ ಅಪಾಯ ಆಗ್ಬಾರ್ದು ಅಂತ ನಾವು ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಹೊರಗೆ ಇದ್ರೂ ಕೂಡ ಈಗ ಸ್ನೇಕ್ ಬೈಟ್ ಅಂತ ಬರುತ್ತೆ, ಸ್ಕಾರ್ಪಿಯನ್ ಬೈಟ್ ಅಂತ ಬರುತ್ತೆ. ಅದೆಲ್ಲ ಒಂದು ತುಂಬಾ ವಿಷವಾದ ಟ್ರೀಟ್ಮೆಂಟ್ ಅಲ್ಲ. ಅದು ನಮ್ಗೆ ಗೊತ್ತಿಲ್ಲ ಅವರು ಸರಿ ಆಗ್ತಾರೋ ಇಲ್ವೋ ಅಂತ. ಅದೇ ತರ ಈ ನ್ಯಾಚುರಲ್ ಡಿಸಾಸ್ಟರ್ ಕೂಡ ಹಾಗೆ, ಪ್ರಕೃತಿ ವಿಕೋಪಗಳು ಅನ್ನೋದು ಅದೇ ತರನೇ. ಈಗ ನಾವು ಎಲ್ಲರೂ ಲಕ್ಕಿಯೋ ಲಕ್ಕಿ ಅಂತಾನೆ ಇಟ್ಕೊಳ್ಳೋಣ. ಯಾಕಂದ್ರೆ ನಮ್ಗೆ ಇಷ್ಟು ದೊಡ್ಡ ಅನುಭವ ಈ 5 ತಿಂಗಳಲ್ಲಿ 6 ತಿಂಗಳಲ್ಲಿ, ಆಲ್ಮೋಸ್ಟ್ ಈಗ ಡಿಸೆಂಬರ್ ಬಂತಲ್ಲ, 1 ವರ್ಷನೇ ಆಯ್ತಲ್ಲ COVID-19 ಅಂತ ಅದಕ್ಕೆ ಇಟ್ರಲ್ಲ. ಈ 1 ವರ್ಷದಲ್ಲಿ ನಾವು ಎಷ್ಟು 10-20 ವರ್ಷ ಕಲಿಯೋ ಪಾಠಗಳನ್ನ ಅಷ್ಟು ಈ 1 ವರ್ಷದಲ್ಲಿ ಅಷ್ಟೊಂದ್ ಪಾಠ ಕಲ್ತಿದೀವಿ. ನಮ್ಗೆ ಒಂಚೂರು ನಾವು ಕೂಡ ಇರಲ್ಲ ಇಷ್ಟೊಂದ್ ಪಾಠ ನಮ್ಗೆ ಸಿಗುತ್ತಾ ಲೈಫ್ ಅಲ್ಲಿ ಅಂತ. ಅದೊಂದು ನ್ಯಾಚುರಲ್ ಡಿಸಾಸ್ಟರ್ ಆಗಿ ಆಯ್ತು. ಸದ್ಯಕ್ಕೆ ಈಗ ನೋಡಿ ಫ್ಲಡ್ ಅಂತ ಬಂದಿದ್ರೆ ನೀರಲ್ಲೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತಾ ಇದ್ವಿ, ನಮ್ಗೆ ಏನು ಗೊತ್ತಾಗ್ತಾನೆ ಇರ್ಲಿಲ್ಲ. ಅದೇ ತರ ಒಂದ್ಸಲ 1993 ಈ ಅರ್ಥ್ಕ್ವೇಕ್ ಆಗಿತ್ತು ಮುಂಬೈಯಲ್ಲಿ. ಅವಾಗ ನಾವು ಡಾಕ್ಟರ್ಸ್ ಮಾರ್ಥಾಸ್ ಹಾಸ್ಪಿಟಲ್ ಇಂದ ಅಲ್ಲಿ ಸರ್ವಿಸ್ ಮಾಡಕ್ಕೆ ಅಂತ ಹೋಗಿದ್ವಿ. ಅವಾಗ್ಲೂ ಅಷ್ಟೇ ಮನೆಗಳೆಲ್ಲ ಒಡೆದೋಗಿ ಬಿದ್ದು ಬಿಡ್ತೀವಿ ಭೂಕಂಪದಲ್ಲಿ. ಪಾಪ ಎಷ್ಟೊಂದ್ ಜನ ಅದ್ರೊಳ್ಳೆ ಸಿಕ್ಕಾಕೊಂಡ್ ಬಿಟ್ಟಿದ್ರು. ಅದನ್ನೆಲ್ಲ ನಾವು ಒಂದ್ ದೊಡ್ಡ ಹಳ್ಳ ಮಾಡ್ಬಿಟ್ಟು ಅದ್ರೊಳಗೆ ಎಲ್ಲಾರನ್ನು ಹಾಕಿ ಮುಚ್ಚಿದ್ರು. ಬಟ್ ಮಿಕ್ಕಿದ್ದವ್ರಿಗೆಲ್ಲ ಏನಾಗಿತ್ತು ಅಂದ್ರೆ ಮೇನ್ ಆಗಿ ಡಿಪ್ರೆಷನ್ ಅಲ್ಲಿ ಇದ್ರು. ಅಯ್ಯಯ್ಯೋ ಎಲ್ಲ ಹೋಯ್ತಲ್ಲ ಅನ್ನೋ ಡಿಪ್ರೆಷನ್ ಅಲ್ಲಿ. ಸೊ ನಾವು ಡೈಲಿ OPD ಅಲ್ಲಿ ಕೂತ್ಕೊಳ್ಳುವಾಗ ಅಲ್ಲಿ ವಿಲೇಜ್ ಅಲ್ಲಿರೋ ಪೇಷಂಟ್ಸ್ ಎಲ್ಲ ಬರುವಾಗ ಮೇನ್ ಆಗಿ ಅವ್ರಿಗೆ ಅದೇ ಪಾಪ, ಅವ್ರಿಗೆ ಒಂದೇ ಡಿಪ್ರೆಷನ್. ಬಟ್ ಅಂದ್ರೆ ಈ ಮಿಷನರೀಸ್ ಅವರು ಎಲ್ಲ ಅವ್ರಿಗೆ ಸಾಯಂಕಾಲ ಆದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್, ಮನಸ್ಸಿಗೆ ಖುಷಿ ಆಗ್ಬೇಕು. ನಮ್ಗೆ ಲೈಫ್ ಅಲ್ಲಿ ಏನೇ ಕಷ್ಟ ಆದ್ರೂ ಕೂಡ ಅದನ್ನ ಫೇಸ್ ಮಾಡ್ಬೇಕಂದ್ರೆ ನಾವು ಮನಸ್ಸು ಶಾಂತಿ ಇರ್ಬೇಕು, ಮತ್ತೆ ಮನಸ್ಸಿಗೆ ಖುಷಿ ಮಾಡ್ಕೊಳ್ಳೋದು ನಮ್ ಕೈಯಲ್ಲಿದೆ. ಪ್ರಪಂಚದಲ್ಲಿ ಏನೇನೋ ನಡೀತಾನೆ ಇರುತ್ತೆ, ಅದ್ ಸುದ್ದಿ ಎಲ್ಲ ಕೇಳ್ಬಿಟ್ಟು ನಾವು ದಿನಾಲು ದುಃಖ ಪಡ್ಕೊಂಡಿರಕ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಖುಷಿಯಾಗಿ ಹೇಗೆ ಇರ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆದಷ್ಟು ನಾವು ಈ ರಕ್ಷಣೆಗಳನ್ನು ನಾವು ಮಾಡ್ಕೋಬೇಕು. ಅದಿಲ್ದೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಆಕ್ಸಿಡೆಂಟ್ಸ್ ಕೂಡ ಇನ್ನೊಂದು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಈಗ ನೋಡಿದ್ರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ತಗೊಂಡ್ರೆ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗ್ತಾನೆ ಇದೆ. ಈ ಕೊರೋನಾ ಟೈಮ್ ಅಲ್ಲಿ ಒಂದು ಲಕ್ಕಿಲಿ ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಎಲ್ಲ ತುಂಬಾನೇ ಕಡಿಮೆ ಆಗಿತ್ತು. ಯಾಕಂದ್ರೆ ತುಂಬಾ ಜನ ಓಡಾಡೋದೆಲ್ಲ ನಿಂತೋಗಿತ್ತು. ಸೊ ಅದಕ್ಕೆ ಅಷ್ಟೊಂದು ಪ್ರೊಟೆಕ್ಷನ್ ಇತ್ತು. ಬರೀ ಎಲ್ರು ಕೊರೋನಾ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ಸ್ಟ್ರೆಸ್ ಕೂಡ ಅವಾಗ ಕಮ್ಮಿ ಇತ್ತು, ಹಾರ್ಟ್ ಅಟ್ಯಾಕ್ ಎಲ್ಲ ಬೇರೆ ಡಿಸೀಸಸ್ ಕೂಡ ಆ ಟೈಮಲ್ಲಿ ತುಂಬಾ ಕಮ್ಮಿ ಇತ್ತು, ಆಕ್ಸಿಡೆಂಟ್ ರೇಟ್ಸ್ ಕಮ್ಮಿ ಇತ್ತು. ಬಟ್ ಆದಷ್ಟು ನಾವು ಈ 3ರಿಂದ ರಕ್ಷಣೆ ಮಾಡ್ಕೋಬೇಕು. ಯಾಕಂದ್ರೆ ಈ ವನಪ್ರಸ್ಥ ಸ್ಟೇಜ್ ಅಲ್ಲಿ ಕೂಡ ನಮ್ಗೆ ಬೋನ್ ವೀಕ್ ಆಗಿರುತ್ತೆ. ಮತ್ತೆ ನಾವು ನಡೆಯೋ ಕಣ್ಣು ಕೂಡ ಸ್ವಲ್ಪ ಒಂದೊಂದ್ಸಲ ನಮ್ಗೆ ಪ್ರಾಬ್ಲಮ್ ಇರ್ಬೋದು. ಆಗ ನಡೀತಾ ಇರುವಾಗ ಬೀಳ್ತೀವಿ,
ಮತ್ತೆ ಅಥವಾ ಏನಾದ್ರೂ ವೆಹಿಕಲ್ ಅಲ್ಲಿ ಹೋಗೋವಾಗ್ಲೂ ನಾವು ಬೀಳ್ತೀವಿ. ನಾವು ಅದೆಲ್ಲ ಸ್ವಲ್ಪ ಕೇರ್‌ಫುಲ್ ಆಗಿ ಒಂದ್ಸಲ ನೀರ್ ಇರುತ್ತೆ. ಆ ನೀರಲ್ಲಿ ಜಾರ್ ಬೀಳ್ತೀವಿ. ಅಥವಾ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಕ್ ಹೋಗುವಾಗ ಅಲ್ಲಿ ಏನೋ ಜಾರಿ ಬಿದ್ಬಿಡ್ತೀವಿ. ಅವಾಗ ಹಿಪ್ ಫ್ರಾಕ್ಚರ್, ಬೋನ್ ಫ್ರಾಕ್ಚರ್ ಹಿಂಗೆ ಆಗೋದು. ಇದೆಲ್ಲ ಆಕ್ಸಿಡೆಂಟ್. ಇದೆಲ್ಲ ನಮ್ ಕೈಯಲ್ಲಿ ಇಲ್ಲ. ಬಟ್ ನಾವು ಕೇರ್‌ಫುಲ್ ಆಗಿ ರಕ್ಷಣೆ ಮಾಡ್ಕೋಬೇಕು. ಇದು 3ರಿಂದ ನಾವು ಬೇರೆ ಪ್ರಾಣಿಗಳಿಂದ ನಾವು ರಕ್ಷಣೆ ಮಾಡ್ಕೋಬೇಕು. ಈ ನ್ಯಾಚುರಲ್ ಡಿಸಾಸ್ಟರ್ ಇಂದ ರಕ್ಷಣೆ ಮಾಡ್ಕೋಬೇಕು. ಮತ್ತೆ ಆಕ್ಸಿಡೆಂಟ್ಸ್ ಇಂದ ನಾವು ರಕ್ಷಣೆ ಮಾಡ್ಕೋಬೇಕು. ಮತ್ತೆ ನಮ್ಗೆ ಈ ವನಪ್ರಸ್ಥ ಸ್ಟೇಜ್ ಅಲ್ಲಿ 3 ಸದ್ಗುಣಗಳು ಚೆನ್ನಾಗಿ ಚಿಂತಿಸೋ ಅಷ್ಟು ಇವಾಗ ನಮ್ಗೆ ಟೈಮ್ ಇದೆ. ಒಂದು ಮೊರಾಲಿಟಿ, ಡ್ಯೂಟಿ, ಚಾರಿಟಿ ಅಂದ್ರೆ ನೈತಿಕತೆ. ಅಂದ್ರೆ ನಾವು ಏನ್ ಮಾತಾಡ್ತೀವಿ, ಏನು ಥಾಟ್, ವರ್ಡ್ಸ್, ಡೀಡ್ಸ್, ನಾವ್ ಏನ್ ಚಿಂತಿಸ್ತೀವೋ ಅದನ್ನೇ ನಾವ್ ಮಾತಾಡ್ತೀವಿ. ನಾವ್ ಏನ್ ಮಾತಾಡ್ತೀವೋ ಅದನ್ನೇ ಕೆಲ್ಸವಾಗಿ ಹೋಗುತ್ತೆ. ಸೊ ಇಷ್ಟ ದಿನ ಓಕೆ, ನಾವು ಮಕ್ಳು ಬೆಳೆಸ್ಬೇಕು, ಮನೆ ಕಟ್ಬೇಕು, ಕಾರ್ ತಗೋಬೇಕು ಅಂತ ಅದಕ್ ತಕ್ಕಂಗ್ ನಾವು ಥಿಂಕ್ ಮಾಡ್ತಾ ಇದ್ವಿ. ಈಗ ನಾವು ಮಹರ್ಷಿ ಹೇಳೋದು ಒಳ್ಳೆ ಥಾಟ್ ಅಂದ್ರೆ ಏನು? ನಾನು ಏನ್ ಚಿಂತಿಸ್ತೀನೋ ಅದರಿಂದ ಬೇರೆಯವರಿಗೆ ಕೆಟ್ಟದಾಗ್ಬಾರ್ದು. ನನ್ನಿಂದ ಆದಷ್ಟು ಒಳ್ಳೆಯದನ್ನು ನಾನು ಬೇರೆಯವ್ರಿಗೆ ಮಾಡ್ತೀನಿ. ಆದಷ್ಟು ನನ್ ಕೈಯಲ್ಲಿ ಆದಷ್ಟು ಎಲ್ರಿಗೂ ನಾನು ಹೆಲ್ಪ್ ಮಾಡ್ತೀನಿ. ಬಟ್ ನನ್ ಥಾಟ್ಸ್ ಇಂದನೋ, ವರ್ಡ್ಸ್ ಇಂದನೋ, ಡೀಡ್ಸ್ ಇಂದನೋ ಬೇರೆಯವ್ರಿಗೆ ತೊಂದ್ರೆ ಆಗ್ಬಾರ್ದು. ಆ ತರ ಒಂದು ಮನಸ್ಸಿಗೆ ಥಾಟ್ಸ್ ಇಟ್ಕೊಂಡ್ರೆ ಮನಸ್ಸು ಪೀಸ್ಫುಲ್ ಆಗಿ ಇರುತ್ತೆ. ಆಮೇಲೆ ನಮ್ದು ಅಂತ ಕೆಲವು ಕರ್ತವ್ಯಗಳು ಇರುತ್ತಲ್ವಾ. ನಮ್ಗೆ ಹಸ್ಬೆಂಡ್ ವೈಫ್ ಜೊತೆಗಿರ್ತಾರೆ, ಅವ್ರಿಗೆ ಬೇಕಿರೋ ಡ್ಯೂಟೀಸ್ ಮಾಡ್ಬೇಕು. ಮಕ್ಳಿಗೆ ಬೇಕಿರೋ ಡ್ಯೂಟೀಸ್ ಅವ್ರಿಗೆ ಚೆನ್ನಾಗಿ ಓದಿಸ್ಬಿಟ್ಟು, ಈಗ ಅವ್ರು ಮದ್ವೆ ಆಗ್ಬಿಟ್ಟು ಕೆಲ್ಸದಲ್ಲಿದ್ರೆ ಆಲ್ಮೋಸ್ಟ್ ನಮ್ ಡ್ಯೂಟಿ ಮುಗೀತು. ನಮ್ ಕೈಯಲ್ಲಿ ಆದ್ರೆ ನಾವ್ ಏನಾಗುತ್ತೋ ಅವ್ರಿಗೆ ಮಕ್ಳಿಗೆ ನಾವು ಹೆಲ್ಪ್ ಮಾಡ್ಬೋದು. ಮೊಮ್ಮಕ್ಳಿಗೂ ಅಷ್ಟೇ. ಅಜ್ಜಿ ತಾತ ತರ ಒಂದು ಬೇಬಿ ಸಿಟ್ಟರ್ ಎಲ್ಲೂ ನೋಡಕ್ಕಾಗಲ್ಲ. ಯಾಕಂದ್ರೆ ಅವರು ಆತ್ಮೀಯಕವಾಗಿ ಮೊಮ್ಮಕ್ಳಿಗೆ ಹೇಳ್ಕೊಡ್ತಾರೆ ಅವ್ರು ಏನ್ ಕಲ್ಸಿದ್ರು. ಮತ್ತೆ ಮಕ್ಳು ಕೂಡ ತಂದೆ ತಾಯಿ ಒಳ್ಳೆ ರೋಲ್ ಮಾಡಲ್ ಅಲ್ವಾ. ಈ ಕಾಲದಲ್ಲಿ ಪಾಪ ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೆ ಅಜ್ಜಿ ತಾತ ಜೊತೆಗೆ ಅವ್ರು ಇರ್ತಾರಲ್ಲ, ಅದಕ್ಕೆ ಅವರು ಒಳ್ಳೆ ರೋಲ್ ಮಾಡೆಲ್ಸ್. ಅದಕ್ಕೆ ಅವರು ಅಲ್ಲಿಂದ ತುಂಬಾ ಕಲಿತಾರೆ. ತುಂಬಾ ನೋಡ್ತೀರಾ, ಮೊಮ್ಮಕ್ಳು ಅಜ್ಜಿ ತಾತ ಜೊತೆ ಕ್ಲೋಸ್ ಆಗಿರ್ತಾರೆ ಅವರು ಅಪ್ಪ ಅಮ್ಮಂಗಿಂತ. ಯಾಕಂದ್ರೆ ನಾವು ಕೂಡ ಹಂಗೆ ಅಲ್ವಾ, ನಮ್ಮ ಮಕ್ಳು ಬೆಳೆಯುವಾಗ ನಮ್ಮ ಅಪ್ಪ ಅಮ್ಮ ಜೊತೆ ಮಕ್ಳನ್ ಬಿಟ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಅದೇ ತರ ಈ ಸ್ಟೇಜ್ ಅಲ್ಲಿ, ವನಪ್ರಸ್ಥ ಸ್ಟೇಜ್ ಅಲ್ಲಿನೂ ಕೂಡ ಅವರು ಬ್ಯುಸಿ ಆಗಿರ್ತಾರೆ. ನಾವು ಮೊಮ್ಮಕ್ಳಿಗೆ ನಾವು ಹೇಳ್ಕೊಡ್ಬೇಕು, ಅದು ನಮ್ಮ ಕರ್ತವ್ಯ. ಸೊ ಈ ಮಕ್ಳಿಗೆ ಮಾಡಿದ್ಮೇಲೆ ನಾವು ಅದಿಲ್ದೆ ನಾವು ಬೇರೆ ಸೊಸೈಟಿಗೂ ನಾವು ನಮ್ ಕೈಯಲ್ಲಿ ಆದಷ್ಟು ನಾವು ಮಾಡ್ಬೇಕು. ಯಾಕಂದ್ರೆ ಎಷ್ಟೊಂದು ಕಷ್ಟಗಳು ಎಲ್ಲರೂ ಅನುಭವಿಸ್ತಾ ಇರ್ತಾರೆ. ನೀವೇ ಕೇಳಿರ್ತೀರ ಒಂದ್ ಕತೆ. ಎಲ್ಲರೂ ಹೋಗ್ಬಿಟ್ಟು ದೇವ್ರ ಹತ್ರ ಕೇಳ್ತಾರೆ, ದೇವ್ರೇ ನಂಗ್ ಮಾತ್ರ ಯಾಕೆ ಇಷ್ಟ ದೊಡ್ಡ ಕಷ್ಟ ಕೊಡ್ತೀಯ, ನಾನೇನ್ ಮಾಡ್ದೆ, ನಂಗ್ ಮಾತ್ರ ಇಷ್ಟೊಂದ್ ದೊಡ್ಡ ಕಷ್ಟ ಅಂದ್ರೆ ಎಲ್ರು ಹೋಗ್ಬಿಟ್ಟು ದೇವ್ರ ಹತ್ರ ಅದೇ ಕೇಳ್ತಾ ಇದ್ರಂತೆ, ನಂಗ್ ಮಾತ್ರ ಯಾಕೆ ಇಷ್ಟ ದೊಡ್ಡ ಕಷ್ಟ ಕೊಟ್ಟೆ ಅಂತ. ಸೊ ಅದಕ್ಕೆ ದೇವ್ರಂದ್ರು, ಓಕೆ ನಿಮ್ ಕಷ್ಟಗಳನ್ನೆಲ್ಲ ಒಂದ್ ಮೂಟೆಯಲ್ಲಿ ಕಟ್ಬಿಟ್ಟು ಇಲ್ಲಿ ತಂದ್ ಇಡ್ರಿ ಎಲ್ರು ಅಂತ ಅನ್ಬಿಟ್ರಂತೆ. ಸೊ ಎಲ್ರು ಅವ್ರವ್ರ ಕಷ್ಟಗಳನ್ನೆಲ್ಲ ಮೂಟೆಯಲ್ಲಿ ಕಟ್ಬಿಟ್ಟು ಅಲ್ಲಿ ತಂದ್ ಇಟ್ಬಿಟ್ರಂತೆ. ಆಮೇಲೆ ದೇವ್ರ ಅಂದ್ರಂತೆ, ಯಾರು ನೀವ್ ಹೇಳಿದ್ರಿ ನಂಗ್ ಮಾತ್ರ ಯಾಕೆ ಇಷ್ಟ ಕಷ್ಟ ಕೊಟ್ಟೆ ಅಂತ, ಈಗ ನಿಮ್ ಕಷ್ಟ ಇರುತ್ತಲ್ಲ ಆ ಮೂಟೆ ನೀವ್ ಬಿಟ್ಬಿಟ್ಟು ಬೇರೆಯವ್ರ ಮೂಟೆ ನೀವ್ ತಗೊಂಡೋಗಿ ಅಂತ ಅಂದ್ರಂತೆ. ಆಗ ಅವ್ರಿಗೆ ಹೊಳಿತಂತೆ, ಅಯ್ಯಯ್ಯೋ ನನ್ ಕಷ್ಟ ಅಟ್ಲೀಸ್ಟ್ ನಂಗೆ ಏನು ಅಂತ ಗೊತ್ತು, ಅದನ್ನ ಹೆಂಗ್ ಸರಿಪಡಿಸ್ಬೇಕು ಅಂತ ಗೊತ್ತು. ಬೇರೆಯವ್ರ ಕಷ್ಟ ಕೇಳಿದ್ರೆ ಅಯ್ಯೋ ಈಗ ಕೂಡ ಒಂದ್ ಕಷ್ಟ ಇರುತ್ತಾ ಅಂತ ಅನ್ಸುತ್ತೆ ಅಂತ. ಸೊ ಅದಕ್ಕೆ ನಮ್ಗೆ ಈಗ ನಮ್ ಡ್ಯೂಟಿ ನಾವ್ ಮಾಡ್ತಾ ಇದ್ರೆ ನಮ್ ಕಷ್ಟ ಎಲ್ಲ ಏನ್ ದೊಡ್ಡದು ಇಲ್ವೇ ಇಲ್ಲ. ಈಗ ಅದ್ರಲ್ಲೂ ನಾವು ಈ ಜೆನೆಟಿಕ್ ಸೆಂಟರ್, ಕರುಮಯಂ, ಇದೆಲ್ಲ ನಾವು ಮಹರ್ಷಿ ನಮ್ಗೆ ಎಷ್ಟ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗಾಡ್, ನನ್ಗೆ ಜೆನೆಟಿಕ್ ಸೆಂಟರ್ ಕ್ಲೀನ್ ಮಾಡಕ್ಕೆ, ಇಂಪ್ರಿಂಟ್ಸ್ ತೆಗಿಯಕ್ಕೆ ನಂಗೊಂದು ಅವಕಾಶ ಸಿಕ್ತು ಅಂತ ಒಂದು ಸಂತೋಷವಾಗಿ ನಮ್ಮ ಡ್ಯೂಟೀಸ್ ಅನ್ನ ನಾವು ಮಾಡ್ಬೇಕು. ಡ್ಯೂಟೀಸ್ ಅಲ್ಲೂ ಕರ್ಮಯೋಗ ಅಂತ ನಾವು ಮಾಡ್ತಾ ಇರ್ತೀವಿ ನೋಡಿ. ಎಲ್ಲ ನಮ್ ಸುತ್ತಲೂ ಯಾರಿಗ್ ನಾವ್ ಮಾಡ್ಬೇಕು ಅಂತ ಋಣ ಇರುತ್ತೋ, ಇಷ್ಟು ವರ್ಷ ನಾವು ಸೊಸೈಟಿಯಿಂದ ನಾವು ಎಷ್ಟೊಂದ್ ತಗೊಂಡು, ಈಗ ನಾವ್ ಒಂದು ಊಟ ಮಾಡ್ಬೇಕಂದ್ರೂ ಅದ್ರ ಹಿಂದೆ ಎಷ್ಟು
ಎಷ್ಟು ಜನ ಕೆಲಸ ಮಾಡಿದಾರಲ್ವಾ. ಆತರ ನಾವು ಎಲ್ಲದಕ್ಕೂ ನಾವು ಸೊಸೈಟಿಯಿಂದ ನಾವು ಎಷ್ಟೋ ಹೆಲ್ಪ್ ತಗೊಂಡ್ವಿ. ಅಷ್ಟನ್ನು ಈಗ ತಿರುಗಿಸಿ ಕೊಡಕ್ಕೆ ನಮ್ಗೆ ಒಂದು ಟೈಮ್. ಅದಕ್ಕೆ ನಾವು ಆದಷ್ಟು ನಮ್ಗೆ ಇನ್ನೊಂದು ಕೂಡ ನಾನು ಒಂದ್ಸಲ ಎಕ್ಸಾಂಪಲ್ ಹೇಳಿದ್ದೀನಿ. ವನಪ್ರಸ್ಥ ಸ್ಟೇಜ್ ಅಲ್ಲಿ ಇದ್ರು ಒಂದು ವಯಸ್ಸಾದ ಒಬ್ರು. ಅವ್ರು ನನ್ ಮನೇಲಿ ಯಾಕೆ ಸುಮ್ನೆ ಕೂತಿರ್ಬೇಕು, ನಾನು ನೀರು ಸೇವಿಸ್ತೀನಿ ಅನ್ಬಿಟ್ಟು ಜಸ್ಟ್ ಒಂದ್ ಸ್ಪ್ಯಾನರ್ ಕೈಯಲ್ಲಿ ತಗೊಂಡು ಎಲ್ಲಾರ್ ಮನೆಗೂ ಹೋಗ್ಬಿಟ್ಟು ಕೇಳಿದ್ರಂತೆ. ಆ ಇದು 3 ಸದ್ಗುಣಗಳು. ಮತ್ತೆ ಇನ್ನ 3 ಜ್ಞಾನ ನಾಲೆಡ್ಜ್ ಅರಿವು ಅಂತಾನು ಮಹರ್ಷಿ ಹೇಳಿದ್ದಾರೆ. ಅದ್ರಲ್ಲಿ ಫಸ್ಟ್ ನಾವು ನಂಬಿಕೆ ಅನ್ನುವಾಗ ನಾವ್ ಹೇಗೆ ಈಗ ಚಿಕ್ಕ ಮಗು ಇರೋಗ ಅಪ್ಪ ಅಮ್ಮ ಏನ್ ಹೇಳ್ತಾರೋ ಒಂದ್ ನಂಬಿಕೆಯಿಂದಾನೇ ನಾವ್ ಇದ್ವಿ ಅಲ್ವಾ. ಈಗ ಆಮೇಲೆ ನಾವು ದೇವ್ರು ಅನ್ನೋದು ಏನು ಅನ್ನೋದು ಮೆತ್ತಗ್ ನಾವ್ ಕಲ್ತ್ಕೊಂಡು ಅಪ್ಪ ಅಮ್ಮ ಇಲ್ದೆ ನಮ್ಗೆ ಗುರು ಹೆಸರು ಇಟ್ಟು ಅವ್ರ ಮೇಲೆ ಕಥೆಯನ್ನು ಹೇಳಿ ಮಕ್ಕಳಿಗೆ ಅರ್ಥ ಆಗೋ ತರ ಹೇಳಿ, ಮತ್ತೆ ಹಾಡನ್ನು ಎಮೋಷನಲ್ ಕಲ್ಚರ್ ಅನ್ನೋದು ಇಂಪ್ರೂವ್ ಆಗುತ್ತಲ್ಲ, ಅದು ನಾವು ಈ ವಯಸ್ಸಲ್ಲೂ ನಾವು ಮಾಡ್ಬೋದು. ಡೈಲಿ ನಾವು ಒನ್ ಅವರ್ ಆದ್ರೂ ನಾವು ಈ ದೇವ್ರು ಹಾಡನ್ನೆಲ್ಲ ಹಾಡುವಾಗ ನಮ್ಮ ಮನಸ್ಸಿಗೆ ಅಷ್ಟು ತುಂಬಾ ಒಳ್ಳೇದಾಗುತ್ತೆ. ಅದು ಭಕ್ತಿ ಯೋಗ, ಫೀತ್, ಒಂದು ನಂಬಿಕೆ. ನಮ್ಮ ಕರುಮಯದಲ್ಲಿ ಏನೇನಿದೆಯೋ ಅದಕ್ ತಕ್ಕಂಗೆ ಎಲ್ಲ ಮಾಡ್ಕೊಡ್ತಾರೆ. ಬೇಕಿರೋದು ನಮ್ ಮೈಂಡ್ ಪೀಸ್ಫುಲ್ ಆಗಿ ಮತ್ತೆ ಹ್ಯಾಪಿಯಾಗಿ ಇಟ್ಕೊಳ್ಳೋದು ನಮ್ದು. ಅದೇ ತರನೇ ತಿಳುವಳಿಕೆ, ಈ ತರ ಎಷ್ಟೋ ನಾಲೆಡ್ಜ್ ಇದೆ. ಅದನ್ನೆಲ್ಲ ನಾವು ಕಲ್ತ್ಕೊಂಡು ನಮ್ಮ ಲೈಫ್ ಅನ್ನು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳೋದು ನಮ್ಮ ಡ್ಯೂಟಿ. ಅದ್ರಲ್ಲಿ ಸ್ಕೈ ಯೋಗದಲ್ಲಿ ಅಷ್ಟು ಏನೇನೋ ಮಹರ್ಷಿ ಅವರು ತಾನು ಸೊಸೈಟಿ ನಾವು ಪೀಸ್ ತಂದ್ಕೊಡ್ಬೋದು. ಶಾಂತಿಯನ್ನು ತಂದ್ಕೊಡಕ್ಕೆ ನಾವು ಫಸ್ಟ್ ಮನಃಶಾಂತಿಯಾಗಿರ್ಬೇಕಲ್ಲ. ಸೊ ಇದಕ್ಕೆ ನಾವೆಲ್ಲರೂ ಪೀಸ್ ಅಂಬಾಸಿಡರ್ಸ್. ನಾವು ಸ್ಕೈ ಯೋಗದಲ್ಲಿ ಬಂದ್ರೇನೆ ನಾವೆಲ್ಲ ಪೀಸ್ ಅಂಬಾಸಿಡರ್ಸ್ ಆಗ್ಬಿಡ್ತೀವಿ. ಈ ಶಾಂತಿಯನ್ನು, ಮನಃಶಾಂತಿಯನ್ನು ಎಲ್ಲ ಕಡೆ ನಾವು ತಗೊಂಡ್ ಹೋಗ್ಬೇಕಂದ್ರೆ ಕಂಟೇಜಿಯಸ್ ಡಿಸೀಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಒಬ್ರಿಗೆ ಬಂದ್ರೆ ಆ ಡಿಸೀಸ್ ಬೇರೆಯವ್ರಿಗೆಲ್ಲ ಬರೋ ತರ
ಸರಿ ಮಾಡ್ಕೋತೀವಿ ನಾವು. ವರೀಸ್ ಅನ್ನ ಸರಿ ಮಾಡ್ಕೋತೀವಿ. ಈ ತರ ನಮ್ಗೆ ಏನೇನ್ ಕಷ್ಟಗಳು ಬಂದ್ರು ಅದನ್ನ ಹೇಗೆ ನಾವು ಸರಿ ಮಾಡ್ಕೋಬಹುದು ಅನ್ನೋದನ್ನ ನಾವು ಈ ಸ್ಪಿರಿಚುಯಾಲಿಟಿಯಲ್ಲಿ ನಾವು ಕಲಿತೀವಿ. ಅದೇ ಈಗ ನಮ್ಗೆ ಮಹರ್ಷಿ ಕೊಟ್ಟಿರೋ ಎಲ್ಲಾನು ನಾವು ಫಿಸಿಕಲ್ ಎಕ್ಸರ್ಸೈಸ್ ನಮ್ಮ ದೇಹಕ್ಕೆ ನಮ್ಗೆ ಸ್ಟ್ರೆಸ್ ಇದ್ದಿದ್ರು ಕೂಡ ಅದನ್ನೆಲ್ಲ ನಾವು ಸರಿಪಡ್ಸಕ್ಕೆ ನಾವು ಅಷ್ಟು ನಮ್ಗೆ ಮಹರ್ಷಿ ಕೊಟ್ಟಿದ್ದಾರೆ. ನಾವು ಈ ಬ್ಲೆಸ್ಸಿಂಗ್ ಥೆರಪಿ ಮಾಡ್ಬಿಟ್ಟು ನಮ್ಮ ಕುಟುಂಬದಲ್ಲಿ ಒಂದು ಶಾಂತಿ ನೆಲೆಯಲ್ಲಿ ಅನ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಆದಷ್ಟು ನಾವು ಈ ವನಪ್ರಸ್ಥ ಸ್ಟೇಜ್ ಅಲ್ಲಿ ತುಂಬಾ ಏನ್ ಮಾತಾಡೋದು ಏನ್ ಬೇಡ. ನಾವು ಕೌನ್ಸಿಲರ್ ನಮ್ ಏಜ್ಗೋಸ್ಕರ ಆದ್ರೂ ನಮ್ಮ ಹತ್ರ ಬಂದು ಶೇರ್ ಮಾಡ್ಕೋತಾರೆ. ನಾವು ಅದನ್ನ ಕೇಳಿಸ್ಕೊಂಡು ಹೌದಮ್ಮ ಸರಿ ಎಲ್ಲ ಚೆನ್ನಾಗಾಗುತ್ತೆ ದೇವ್ರಿದ್ದಾರೆ ಅಂತ ಅವ್ರಿಗೂ ಹೇಳ್ಬೋದು. ಅವ್ರಿಗೆ ನಾವು ಹೇಳುವಾಗ ನಮ್ಗೆ ಅಪ್ಪ ದೇವ್ರೇ ಥ್ಯಾಂಕ್ ಯು ಗಾಡ್, ನಾನು ಇಷ್ಟು ಕಷ್ಟಗಳಿದ್ರು ನಾನು ಇಷ್ಟು ಚೆನ್ನಾಗಿ ಮೀರಿಸಿ ಬಂದ್ಬಿಟ್ನಲ್ಲ. ಈಗ ನೋಡಿ ಕೋವಿಡ್ ಅಲ್ಲೂ ನಾವ್ ಎಲ್ಲರೂ ಚೆನ್ನಾಗ್ ಆಗ್ಬಿಟ್ವಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವೆಲ್ಲ ಮನಸ್ಸು ಹಿಂಗಿತ್ತು, ಇವಾಗ ನಮ್ ಮನಸ್ಸೆಲ್ಲ ಹೆಂಗಿದೆ ಅಲ್ವಾ. ಆ ತರ ನಾವು ಎಲ್ಲ ಸರಿಪಡಿಸಿ ಬರ್ಬೋದು. ಅದೇ ಟೇಕ್ ಹೋಮ್ ಮೆಸೇಜ್ ಏನಂದ್ರೆ, ಈಗ ವನಪ್ರಸ್ಥ ಸ್ಟೇಜ್ ಬಂತಲ್ಲ ಅಂತ ಯಾರು ಚಿಂತಿಸ್ಬಾರ್ದು. ಇದನ್ನ ಒಂದು ಖುಷಿಯಾದ ಸ್ಟೇಜ್ ಆಗಿ ನಾವು ತಗೊಂಡು ಈ ವನಪ್ರಸ್ಥ ಸ್ಟೇಜ್ ಅಲ್ಲಿ ಮಹರ್ಷಿ ಕೊಟ್ಟಿರೋ ಒಂದೊಂದು ಚೆನ್ನಾಗಿ ಚಿಂತಿಸಿ ಕಲಿಯುವಷ್ಟು ನಮ್ಗೆ ಇವಾಗ ಟೈಮ್ ಇದೆ. ಆಮೇಲೆ ನಮ್ ಜೊತೆ ನಾವು ಯಾವಾಗ ಯಾರನ್ನಾದ್ರೂ ಮೀಟ್ ಮಾಡಿದ್ರು ಕೂಡ ನಮ್ ಕೈಯಲ್ಲಿ ಆದಷ್ಟು ಒಳ್ಳೇದನ್ನ ಅವ್ರಿಗೆ ಹೇಳ್ಕೊಡೋಣ. ಮತ್ತೆ ಅವ್ರಿಗೆ ಏನ್ ಕಷ್ಟ ಇದೆಯೋ ನಾವು ಕೇಳಿಸ್ಕೊಂಡು ಎಲ್ಲರಿಗೂ ಇಂಪಾರ್ಟೆಂಟ್ ಏನು ಅನ್ನೋದನ್ನ ಮನಃಶಾಂತಿ, ಅದೇ ಮಹರ್ಷಿ ವರ್ಲ್ಡ್ ಪೀಸ್, ಇಂಡಿವಿಜುವಲ್ ಪೀಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಈ ಪೀಸ್ ನ ನಾವು ಎಲ್ಲ ಕಡೆನೂ ಹರಡೋಣ. ಇದೇ ನಮ್ಗೆ ಮಹರ್ಷಿ ಕೊಟ್ಟಿರೋದು. ಅದಕ್ಕೆ ನಾವು ಈ ವನಪ್ರಸ್ಥ ಸ್ಟೇಜ್ ಅನ್ನ ನಮ್ಮ ಹೆಲ್ತ್ಗೆ ಗಮನ ಕೊಟ್ಟು, ಮತ್ತೆ ನಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ಗೆ ಗಮನ ಕೊಟ್ಟು, ಬೇರೆ ಏನು ತುಂಬಾ ಚಿಂತಿಸದೆ ಏಜಿಂಗ್ ಗ್ರೇಸ್ಫುಲಿ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ನಾವು ಚೆನ್ನಾಗಿ ನಿದ್ದೆ ಮಾಡಕ್ ಟೈಮ್ ಇರುತ್ತೆ. ಈ ಸ್ಟ್ರೆಸ್ ಏನು ತುಂಬಾ ತಗೊಳ್ಳೋದ್ ಬೇಡ. ಈಗ ಜಾಸ್ತಿ ಏನು ಊಟ ಏನು ಬೇಕಾಗಲ್ಲ. ಬ್ಯಾಲೆನ್ಸ್ಡ್ ಆಗಿ ನಾವು ಊಟ ತಿನ್ಬೋದು, ಚೆನ್ನಾಗಿ ನೀರ್ ಕುಡಿಬೋದು, ಓಡಾಡ್ತಾ ಇರ್ಬೇಕು, ಯಾವಾಗ್ಲೂ ಓಡಾಡ್ತಾ ಇರ್ಬೇಕು. ಹಂಗಿರುವಾಗ ನಮ್ಗೆ ಡಿಸೀಸಸ್, ಯಾಕಂದ್ರೆ ಈ ಏಜ್ ಅಲ್ಲಿ ನಮ್ಗೆ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಅನ್ಯೂರಿಸಮ್, ಗಾಲ್ ಸ್ಟೋನ್, ಪ್ಯಾನ್ಕಿರೇಟೈಟಿಸ್, ಬೋನ್ಸ್ ಬ್ರೇಕ್ ಆಗೋದು, ಮತ್ತೆ ಕಿವಿದು ವರ್ಟಿಗೋ ಬರೋದು, ಐ ಪ್ರಾಬ್ಲಮ್, ಶುಗರು, ಬಿಪಿನೋ, ಇಂಥದೆಲ್ಲ ಕಾಯಿಲೆಗಳನ್ನೆಲ್ಲ ಇದು ಮಾಡ್ತಾ ಮಾಡ್ತಾ ನಾವು ಪ್ರಿವೆಂಟ್ ಮಾಡ್ಬೋದು. ಮಾತ್ರ ಏನ್ ತಗೊಳ್ತಾ ಇದ್ರೆ ಅದನ್ನ ತಗೋಬೇಕು. ಬಟ್ ಇದನ್ನ ಮಾಡ್ತಾ ಮಾಡ್ತಾ ನಮ್ಗೆ ಮನಸ್ಸು ಒಂಥರ ಹಗುರವಾಗಿರುತ್ತೆ, ಲೈಟ್ ಇರುತ್ತೆ. ಆ ತರ ನಾವು ಇದನ್ನ ಆಮೇಲೆ ಇನ್ನೊಂದು ಈ ಸ್ಟೇಜ್ ಅಲ್ಲಿ ಭಯ ಏನಂದ್ರೆ, ನಮ್ಗೆ ಸಾವು ಅನ್ನೋದ್ರಲ್ಲಿ ನಮ್ಗೆ ಒಂದು ಭಯ ಇರುತ್ತೆ. ಅಯ್ಯೋ ನಾನ್ ಯಾವಾಗ ಸತ್ತೋಗ್ತೀನೋ ಅಂತ. ನಾವ್ ಯಾವತ್ತು ಸಾವಿಗೆ ಭಯನೇ ಪಡ್ಬಾರ್ದು. ಯಾಕಂದ್ರೆ ದೇವ್ರು ನಮ್ಮನ್ನ ಇಲ್ಲಿ ಕಳ್ಸ್ಕೊಟ್ಟಿರೋದು, ರಿಟರ್ನ್ ಟಿಕೆಟ್ ಕೊಟ್ಟಿನೇ ಕಳ್ಸ್ಕೊಟ್ಟಿದ್ದಾರೆ. ಯಾವತ್ ಬಂದ್ರು ಪರವಾಗಿಲ್ಲ. ಆದಷ್ಟು ನಾನು ಒಳ್ಳೇದೆಲ್ರಿಗೂ ಮಾಡ್ದೆ, ನಾನು ಮನಃಶಾಂತಿಯಾಗಿದ್ದೆ, ನನ್ನ ಜೆನೆಟಿಕ್ ಇಂಪ್ರಿಂಟ್ಸ್ ನ ಸರಿ ಮಾಡ್ಕೊಂಡೆ, ನನ್ ಕೈಲಾದ ಅಷ್ಟು ಎಲ್ರಿಗೂ ನಾನು ಹೆಲ್ಪ್ ಮಾಡ್ದೆ ಅಂತನ್ನೋ ನಾವೊಂದು ಸ್ಯಾಟಿಸ್ಫೈಡ್ ಲೈಫ್ ಇದ್ರೆ ನಮ್ಗೆ ಈ ಸಾವಿನ ಬಗ್ಗೆ ನಮ್ಗೆ ಭಯ ತುಂಬಾ ಬರೋದಿಲ್ಲ. ಮೆತ್ತಿಗೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಅದನ್ನು ತೆಗೆದು ಬಿಡ್ಬೋದು.
ಸೊ ಇವತ್ತು ನಮ್ಗೆ ಟೇಕ್ ಹೋಮ್ ಮೆಸೇಜ್ ಏನಂದ್ರೆ, ಈ ವನಪ್ರಸ್ಥ ಸ್ಟೇಜ್ ನ ನಾವು ಒಂದು ವನಪ್ರಸ್ಥವಾಗಿ ಒಂದು ಲಕ್ಕಿಯಾಗಿ ನಾವು ತಗೊಂಡು ಈ ಸ್ಟೇಜ್ ಅನ್ನು ಸರಿಯಾಗಿ, ಅಂದ್ರೆ ಇದು ಆ ಕಾಲದಲ್ಲಿ ಹಾಕಿದ್ದು 48 ಇಂದ 72 ಇಯರ್ಸ್, 48ರಿಂದ 72 ವಯಸ್ಸು ತನಕ ವನಪ್ರಸ್ಥ ಸ್ಟೇಜ್ ಅಂತ ಹೇಳ್ತಾರೆ. ಈ ಸ್ಟೇಜ್ ಅಲ್ಲಿ ನಾವು ಆಕ್ಟಿವ್ ಆಗಿ ಇದ್ರೆ ಮತ್ತೆ ನೆಕ್ಸ್ಟ್ ಸ್ಟೇಜ್ ತುಂಬಾ ಏನು ಕಷ್ಟನೇ ಇರಲ್ಲ. ಇಲ್ಲಾಂದ್ರೆ ನಮ್ಗೆ ಡಿಸೀಸ್ ಬರಕ್ಕೆ ಚಾನ್ಸಸ್ ಉಂಟು. ಸೊ ಅದಕ್ಕೆ ನಾವು ಮಹರ್ಷಿ ಸ್ಕೈ ಯೋಗ ಈ ಪ್ರಿನ್ಸಿಪಲ್ಸ್ ಎಲ್ಲಾನು ಚೆನ್ನಾಗಿ ನಾವು ಫಾಲೋ ಮಾಡಿ ಈ ವನಪ್ರಸ್ಥ ಸ್ಟೇಜ್ ಅನ್ನು ನಾವು ಒಳ್ಳೆ ಒಂದು ಹ್ಯಾಪಿಯಾಗಿ ನಾವು ಇದನ್ನ ಖಂಡಿತ ಅನುಭವಿಸ್ಬೋದು, ಸಂತೋಷವಾಗಿ ಇದನ್ನ ನಾವು ಅನುಭವಿಸಬಹುದು. ಈ ಅದ್ಭುತವಾದ ಅವಕಾಶವನ್ನು ಕೊಟ್ಟ ಆತ್ಮ ಸಂಗಮ ಕರ್ನಾಟಕ ಸ್ಕೈ ಯೋಗ ಅವರಿಗೂ ತಾಳ್ಮೆಯಿಂದ ಕೇಳಿಕೊಂಡ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಈ ದಿನದ ವಿಷಯದ ಬಗ್ಗೆ ಪ್ರಶ್ನೆಗಳಿದ್ದರೆ ರೈಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು. ನೀವು ಪ್ರಶ್ನೆಗಳನ್ನ ಕೇಳುವ ಮುಂಚೆ ಒಂದು ಪ್ರಮುಖ ಸೂಚನೆ ಇದೆ ಸ್ನೇಹಿತರೆ. ಅದೆಂದರೆ, ವಿಶ್ವ ಸಮುದಾಯ ಸೇವಾ ಸಂಘದ ಶಾಖೆಯಾಗಿರುವ ವಿಷನ್ ಫಾರ್ ವಿಸ್ಡಮ್ ಆಯೋಜಿಸಿರುವ ಆನ್ಲೈನ್ ಸ್ಕೈ ಯೋಗ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಭಾಷೆಯಲ್ಲಿ ಲಭ್ಯವಿದೆ. ಈ ಕರೋನಾ ಎಂಬ ಸಂಕಷ್ಟದ ಕಾಲದಲ್ಲಿ ಮಾನಸಿಕವಾಗಿ ಬಹಳ ನೊಂದಿರುವವರಿಗೆ ಮತ್ತು ಆರೋಗ್ಯದ ಸಮಸ್ಯೆ ಇರುವವರಿಗೆ ಹಾಗೂ ಧ್ಯಾನ ಕೇಂದ್ರಕ್ಕೆ ಬರಲು ಸಾಧ್ಯವಾಗದೇ ಇರುವವರಿಗೆ ಇದು ಬಹಳ ಉಪಯುಕ್ತವಾಗಿದೆ. ಅಂತಹವರು ಈ ಅಭ್ಯಾಸಕ್ಕೆ ತಮ್ಮನ್ನ ತೊಡಗಿಸಿಕೊಳ್ಳಲು www.kundaliniyoga.edu.in ಎಂಬ ವೆಬ್ಸೈಟ್ನ ಮೂಲಕ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಹಾಗೂ ಶಾಲಾ ಕಾಲೇಜುಗಳು ತೆರೆಯದೇ ಇರುವ ಈ ಕಾಲದಲ್ಲಿ ಮಕ್ಕಳಿಗೆ ಸದ್ಗುಣಗಳನ್ನ ಬೆಳೆಸಿಕೊಳ್ಳಲು, ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಮತ್ತು ಪರೀಕ್ಷೆಗಳನ್ನ ಧೈರ್ಯವಾಗಿ ಎದುರಿಸಲು ಇದೊಂದು ಉತ್ತಮವಾದ ಸದಾವಕಾಶ ಸ್ನೇಹಿತರೆ. ಇದಕ್ಕಾಗಿ ವಿಷನ್ ಫಾರ್ ವಿಸ್ಡಮ್ ಅವರು ವಿದ್ಯಾರ್ಥಿಗಳಿಗಾಗಿ ಈ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಅನ್ನ ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಈ ಒಂದು ಶಿಕ್ಷಣಕ್ಕೆ ಸೇರಿಸಲು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಜೊತೆಗೆ ಆರೋಗ್ಯವಾಗಿ ಇರುವವರು ಕೂಡ ಮುಂದೆ ಬರುವ ರೋಗಗಳಿಂದ ರೋಗ ಮುಕ್ತರಾಗಲು ಈ ಅಭ್ಯಾಸಗಳು ಬಹಳ ಹೆಚ್ಚಿನ ಉಪಯುಕ್ತವಾಗಿರುವುದರಿಂದ ತಕ್ಷಣ ಎಲ್ಲರೂ ಈ ವೆಬ್ಸೈಟ್ ಅನ್ನು ನೋಡಿ ತಮ್ಮ ಹೆಸರನ್ನ ನೋಂದಾಯಿಸಿ ದೈವದ ಮತ್ತು ಗುರುವಿನ ಕೃಪೆಗೆ ಪಾತ್ರರಾಗುವಂತೆ ಈ ಮೂಲಕ ತಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ಯಾರಿಗಾದರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಬಹುದು. ಮೇಡಮ್ ಯಾರು ಇಲ್ಲ ಮೇಡಮ್, ಮುಗಿಸ್ಕೊಳ್ಳೋಣ ಮೇಡಮ್? ಮುಗಿಸ್ಕೊಳ್ಳೋಣ. ಯಾಕಂದ್ರೆ ಈ ವನಪ್ರಸ್ಥ ಸ್ಟೇಜ್ ತುಂಬಾ ಚಿಂತಿಸೋ ಸ್ಟೇಜ್ ಅಲ್ವಾ? ಇಲ್ಲ, ಅವ್ರವ್ರು ಚಿಂತಿಸ್ಬೇಕು. ಮುಗಿಸ್ಕೊಳ್ಳೋಣ. ಥ್ಯಾಂಕ್ ಯು. ಮೇಡಮ್ ಒಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಚಂದ್ರಿಕಾ ರಾಜ್ ಮೇಡಮ್ ರವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತನಾಡಿ ಮೇಡಮ್. ಚಂದ್ರಿಕಾ ಮೇಡಮ್ ಅನ್ಮ್ಯೂಟ್ ಮಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಮೇಡಮ್ ನಿಮ್ದು ಟಾಪ್ ತುಂಬಾ ಚೆನ್ನಾಗಿತ್ತು. ಈಗ 75+ ಅವರು ವಾನಪ್ರಸ್ಥ ತಾನೆ, ಎಕ್ಸ್ಟೆಂಡೆಡ್ ವಾನಪ್ರಸ್ಥ ಕರೆಕ್ಟಾ? ಅಲ್ಲ, 72 ಅಲ್ವಾ? ಆಮೇಲೆ ಸನ್ಯಾಸ ಸ್ಟೇಜ್ ಆಗುತ್ತಲ್ಲ. ಅಂದ್ರೆ ಹೋಲಿ ಅವರು ಆ ಕಾಲದಲ್ಲಿ 100 ಇಯರ್ಸ್ ಅಂತ ಅನ್ಕೊಂಡ್ಬಿಟ್ಟು 24 ಆಗಿ ಡಿವೈಡ್ ಮಾಡಿದ್ರು. ಬ್ರಹ್ಮಚರ್ಯ 24, ಆಮೇಲೆ ಗೃಹಸ್ಥ 48 ತನಕ, 25 to 48, 48 to 72 ವನಪ್ರಸ್ಥ, 72 ಆದ್ಮೇಲೆ ಸನ್ಯಾಸ ಸ್ಟೇಜ್. ಸೊ ನಾವೆಲ್ಲ ಸನ್ಯಾಸಿ ಸ್ಟೇಜ್ ನಲ್ಲೇ ಇದ್ದೀವಿ. ಓ ಕರೆಕ್ಟ್, ನೀವು ಸನ್ಯಾಸ ಸ್ಟೇಜ್. ವಾವ್, ಸೂಪರ್. ನೋಡಿ ಎಷ್ಟು ವನಪ್ರಸ್ಥ ಸ್ಟೇಜು ಮತ್ತೆ ಗೃಹಸ್ಥ ಸ್ಟೇಜ್ ಅಲ್ಲಿ ನೀವು ಎಷ್ಟು ಕೇರ್ ಕೊಟ್ಟಿದ್ದೀರಾ ಅಂದ್ರೆ, ಇವತ್ ನೋಡಿ ಆನ್ಲೈನ್ ಕೂತ್ಕೊಂಡು ಈಗ ಚಿಂತನೆಯಲ್ಲಿ ಇಷ್ಟು ಮನಸ್ಸನ್ನ ಹಾಕಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಇಲ್ಲ ಅಂದ್ರೆ ಈ ಸ್ಟೇಜ್ ಅಲ್ಲಿ, ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನಾಗ್ತಾ ಇತ್ತು, ಅವರು ಡಿಮೆನ್ಷಿಯಾ, ಪಾರ್ಕಿನ್ಸೋನಿಸಮ್ ಹಂಗೆಲ್ಲ ಆಗ್ತಾ ಇದ್ರು. ಈಗ ನೀವೇ ರೋಲ್ ಮಾಡೆಲ್ ಈಗ. ಆದ್ರೆ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ, ನಾನೊಂದು 2 ಸೆಂಟರ್ ಇದೆ ನಡೆಸ್ತಾ ಇದ್ದೀನಿ.
ಆಮೇಲೆ ಸೋಷಿಯಲ್ ವರ್ಕರ್, ಅದು ಸ್ವಾಮೀಜಿಯಿಂದಾನೆ ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಜೀವನದಲ್ಲಿ ಸ್ಟ್ರೆಸ್ ನಿಂದ ಸಿಕ್ಕಾಪಟ್ಟೆ ಬೇಜಾರಾದಾಗ ಅದಕ್ಕೆ ನನಗೊಂದು ತಿರುವು ಕೊಟ್ಟಿದ್ದೆ ಸ್ವಾಮೀಜಿನೇ. ಅದರಿಂದಾನೇ ನಾನು ಇವತ್ತು ಮಾತಾಡಕ್ ಆಗ್ತಾ ಇದೆ. ಆದ್ರೆ ಒಂದೊಂದ್ಸಲ ಈ 75 ಇಯರ್ಸ್ ಆದ್ಮೇಲೆ ದಿನಾಗ್ಲೂ ಮೆಡಿಟೇಷನ್, ಎಕ್ಸರ್ಸೈಸ್, ನಮ್ಗೆ ಬರೋ ಡಿಸೀಸ್ಗೆಲ್ಲ ಒಂದೊಂದು ಎಕ್ಸರ್ಸೈಸ್ ಇಟ್ಕೊಂಡಿದೀನಿ ಸ್ವಾಮೀಜಿದು. ಅದನ್ನ ಸ್ವಲ್ಪ ವಿಗ್ರಹವಾಗಿ ಮಾಡಿದಾಗ ಆ ಪ್ರಾಬ್ಲಮ್ ಹೋಗುತ್ತೆ. ಅದನ್ನ ಒಂದೊಂದ್ಸಲ ಸ್ಪೆಷಲಿ ಈ ಪ್ಯಾಂಡಮಿಕ್ ಟೈಮ್ ನಲ್ಲಿ ಮನಸ್ಸು ಸ್ವಲ್ಪ ಅಲ್ಲಾಡೋಗುತ್ತೆ. ಅಂದ್ರೆ ಸ್ಥಿಮಿತದಲ್ಲಿ ಇರಲ್ಲ. ಅಯ್ಯೋ ಇದೇನಾಯ್ತು, ನಮ್ ಜೀವನ ಹೀಗೆ ಇರುತ್ತಾ ಅಂತ ಒಂದು ಪ್ರಶ್ನೆಗಳು ನಮ್ಮಲ್ಲಿ ತೋರುತ್ತೆ. ಇದಕ್ಕೆ ಹೇಗೆ ಒಂದು ಬಗೆಹರಿಸೋದು ಗೊತ್ತಾಗಲ್ಲ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಯಾಕಂದ್ರೆ ಇದು ನೋಡಿ, ನಾವು ಈಗ 75 ಇಯರ್ಸ್ ಬಾಳದ್ ಮೇಲೆ ಕೂಡ ಡೇ ಟು ಡೇ ಅನ್ನೋದೇ ಒಂದು ದೊಡ್ಡ ಚಾಲೆಂಜ್. ಈಗ ಹೆಲ್ತ್ಗೂ ಆಗ್ಲಿ ಏನ್ ಇಶ್ಯೂಸ್ ಆದ್ರೂ ಕೂಡ ಡೇ ಟು ಡೇ ಚಾಲೆಂಜ್. ಅದಕ್ಕೆ ಬೇರೆ ಕಾಯಿಲೆ ಇರುವಾಗ ಈ ತರ ಚಿಂತನೆ ಬಂದ್ರೆ ಕೆಲವ್ರು ಅಂತಾರ ನನ್ನ ಹತ್ರ, ಡಾಕ್ಟರ್ ನಾನು ವೇಟ್ ಮಾಡ್ತಾ ಇದ್ದೀನಿ ದೇವ್ರು ನಂಗೆ ಯಾವತ್ ಕರೀತಾರೋ ಅನ್ನೋದು. ಅದನ್ನ ನಕ್ಕೊಂಡ್ ಹೇಳ್ತಾರೆ. ಕೆಲವ್ರು ಅಂತಾರೆ ನೋಡಿ ಎಷ್ಟು ಒಂಥರ ಬೇರೆ ತರ ನೆಗೆಟಿವ್ ಆಗಿ ತಗೊಳ್ತಾರೆ. ಅಂದ್ರೆ ನಾವು ಒಂದಿನ ಎಲ್ರು ದೇವ್ರ ಹತ್ರ ಹೋಗವ್ರೆ, ಬಟ್ ಡೇ ಟು ಡೇ ನಲ್ಲಿ ನಮ್ಮ ಮನಸ್ಸು ಒಂದ್ಸಲ ಪಾಸಿಟಿವ್ ಆಗಿರುತ್ತೆ, ಒಂದ್ಸಲ ನೆಗೆಟಿವ್ ಆಗಿರುತ್ತೆ. ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡೋದು ಅನ್ನೋದೇ ದೊಡ್ಡ ಚಾಲೆಂಜ್. ಅದ್ರಲ್ಲಿ ಈಗ ಬೇರೆ ಕಾಯಿಲೆ ಇದ್ದಿದ್ರೆ ಸ್ವಲ್ಪ ಚಿಂತನೆ ಜಾಸ್ತಿ ಆಗ್ತಾ ಇದ್ದು. ನೀವು ರೋಲ್ ಮಾಡಲ್ ಏನಂದ್ರೆ ಒಂದೊಂದ್ಸಲ ಬರುತ್ತೆ ಅಷ್ಟೇ ನಿಮ್ಗೆ, ಬಟ್ ಅವಾಗ ನಾವು ಅನ್ಕೋಬೇಕು ಈಗ ನಮ್ ಕೈಯಲ್ಲಿ ಜೆನೆಟಿಕ್ ಸೆಂಟರ್ ಕ್ಲೆನ್ಸಿಂಗ್ ಅಂತ ನೀವ್ ಮಾತಾಡ್ತಿರಲ್ಲ ಮೇಡಮ್, ಎಷ್ಟೊಂದು ಟಾಕ್ಸ್ ಇದೆಯಲ್ಲ, ನಾವು ಕರುಮಯ ತುಮೆ ಜೆನೆಟಿಕ್ ಸೆಂಟರ್ ಕ್ಲೆನ್ಸಿಂಗ್, ಅದಕ್ಕೆಲ್ಲ ನಂಗೊಂದು ಟೈಮ್ ಸಿಕ್ತು. ಯಾಕಂದ್ರೆ ಈ ಜನ್ಮ, ಮನುಷ್ಯ ಜನ್ಮ ಅನ್ನೋದು ಒಂದು ಸ್ಪೆಷಲ್ ಅಲ್ವಾ. ನಾವು ಏನೇನ್ ಜನ್ಮ ತೆಗಿತೀವ ಸ್ಪಿರಿಚುವಲ್ ಇರೋದ್ರಿಂದ ನಾವ್ ಈ ತರ ಮಾತಾಡ್ಬೋದು. ಅದ್ರಲ್ಲಿ ಮನುಷ್ಯ ಜನ್ಮ ಅನ್ನೋಗ ಈ ಸ್ಟೇಜ್ ಎಲ್ಲ ಈಗ ನೋಡಿ, ನೀವ್ ಎಷ್ಟು 2 ಸೆಂಟರ್ ಇಟ್ಕೊಂಡು ಎಷ್ಟು ಪುಣ್ಯ ಮಾಡ್ತಾ ಇದ್ದೀರಾ ಅಲ್ವಾ. ನಿಮ್ಮ ಕರುಮಯಗೆ ನಿಮ್ಗೆ ಪಾಸಿಟಿವಿಟಿ ಹೋಗ್ತಾನೆ ಇರುತ್ತೆ, ಅದು ಆಡ್ ಆಗ್ತಾನೆ ಇರುತ್ತೆ. ನೀವು ನಿಮ್ ಕೈಲಿ ಆದಷ್ಟು ಮಾಡಿ. ನಿಮ್ಗೆ ಒಂದೊಂದ್ಸಲ ಬೇಜಾರಾದಾಗ ನೀವು ರೆಸ್ಟ್ ತಕೋಬಹುದು, ಹೋಗ್ಬಿಟ್ಟು ಮಕ್ಳ ಹತ್ರ ಆಟ ಆಡೋದೇ ಬೆಸ್ಟ್. ಮಕ್ಳ ಹತ್ರ ಆಟ ಆಡೋದು ದೇವ್ರ ಜೊತೆ ಆಟ ಆಡಂಗೆ ಅಲ್ವಾ ಮೇಡಮ್? ಅದೇನೋ ನಿಜ, ಅದೇನೋ ನಿಜ. ಅವಾಗ ಸ್ವಲ್ಪ ಮನಸ್ಸು ಹಿಂಗೆ ಹಂಗೆ ಇರುತ್ತೆ, ಅವಾಗ ಸ್ವಲ್ಪ ಡೈವರ್ಷನ್ ಮಾಡ್ಬೋದು. ಬೇರೆ ಹೋಗ್ಬಿಟ್ಟು ಈಗ ನೋಡಿ, ಕೆಟ್ಟ ಹ್ಯಾಬಿಟ್ಸ್ ಇರೋರ್ಗೆ ಈ ವಯಸ್ಸಲ್ಲೂ ಹೋಗ್ಬಿಡ್ತಾರೆ, ನಾನು ಇಷ್ಟು ವರ್ಷ ನಾನು ಇದೆಲ್ಲ ಮಾಡ್ಲೇ ಇಲ್ಲ ಅನ್ಬಿಟ್ಟು ಬೇರೆ ಹ್ಯಾಬಿಟ್ಸ್ ಎಲ್ಲ ಟೆಂಪ್ರರಿ ಹ್ಯಾಪಿನೆಸ್ ಆ ಕಡೆ ಹೋಗ್ಬಿಡ್ತಾರೆ. ನಾವು ಸ್ಪಿರಿಚುಯಾಲಿಟಿ ಇರೋರು ಮೆಡಿಟೇಷನ್ ಯೋಗ ಮಾಡೋಕೆ ಅದೇ ಹ್ಯಾಪಿನೆಸ್ ನಮ್ಗೆ ಸಿಗುತ್ತೆ, ಬಟ್ ಇದೆಲ್ಲ ಪರ್ಮನೆಂಟ್ ಹ್ಯಾಪಿನೆಸ್. ಸೊ ಮನಸ್ಸು ಹಾಗೆ, ಮೈಂಡ್ ಅನ್ನೋದು ಹಾಗೆ ಅಲ್ವಾ, ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಇರುತ್ತೆ. ಒಂದ್ಸಲ ಲೋ ಇದ್ದಾಗ ಸ್ವಲ್ಪ ಮೌನದಲ್ಲಿ ಇದ್ದು ಬಿಡ್ತೀವಿ, ಅವತ್ತೇನ್ ಊಟ ಮಾಡಿದ್ವಿ ಅಂತ. ಯಾಕಂದ್ರೆ ಊಟ ಕೂಡ ಅದಕ್ಕೆ ಎಫೆಕ್ಟ್ ಇದೆ. ಏನ್ ಊಟ ಮಾಡಿದ್ವಿ ಅನ್ನೋ ಸ್ವಲ್ಪ ಗಮನಿಸ್ಬೋದು. ಪಕ್ಕದಲ್ಲಿ ಏನ್ ನಮ್ಗೆ ಡಿಸ್ಟರ್ಬಿಂಗ್ ಫ್ಯಾಕ್ಟರ್ ಏನು ಅಂತ ಸ್ವಲ್ಪ ಗಮನಿಸ್ಬೋದು. ಅವಾಗ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಡೇ ಚೆನ್ನಾಗಿ ಸರಿ ಆಗ್ಬಿಟ್ಟಿರುತ್ತೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು ವೆರಿ ಮಚ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ರುಕ್ಮಿಣಿ ಬಾಯ್ ಮೇಡಮ್, ಅನ್ಮ್ಯೂಟ್ ಮಾಡಿ ಮಾತನಾಡಿ ಮೇಡಮ್. ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ರುಕ್ಮಿಣಿ ಮೇಡಮ್. ತುಂಬಾ ಸಂತೋಷ ನಿಮ್ ಮಾತು ಕೇಳ್ತಾ ನಾನು ಆಳ್ಯಾದಿಂದ ನೀವು ಮಾತಾಡಿರೋದು, ಮತ್ತೆ ನಾನು ಹೊಸೂರಿನಿಂದ ಮಾತಾಡ್ತಾ ಇದ್ದೀನಿ. ಹೊಸೂರಿನಲ್ಲೂ ನೀವು 2-3 ಸಲ ಮಾತಾಡಿದ್ದೀರಾ. ಹೊಸೂರು ಫಸ್ಟ್ ಸೇರಿದಾಗೆ ಇದು ಈ ಝೋನ್ ಸೆಂಟರ್ ಅಲ್ಲಿ ಮತ್ತೆ ಕನ್ನಡದಲ್ಲಿ ಮಾತಾಡ್ತೀರಾ ಅನ್ನೋವಾಗ ನನಗೆ ಬಹಳ ಸಂತೋಷವಾಗಿ ಮತ್ತೆ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ಕೊಂಡಿದೀನಿ. ನಿಮ್ ಕ್ಲಾಸ್ ಎಷ್ಟು ಸರ್ತಿ ಅಟೆಂಡ್ ಮಾಡಿದ್ರು ಇನ್ನು ಕೇಳ್ಬೇಕು ಅನ್ಸ್ತಾನೆ ಇರುತ್ತೆ. ಡಾಕ್ಟರ್ ಆಗಿ ನೀವು ನಮ್ಮ ಸ್ಕೈ ಯೋಗನಲ್ಲಿ ಸೇರ್ಕೊಂಡು ಮತ್ತೆ ಎಲ್ಲಾ ವಿಷಯನು ಏನ್ ಪ್ರಾಬ್ಲಮ್ ಇದ್ರು ಓಪನ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಮ್ಗೂನು ತುಂಬಾ ಚೆನ್ನಾಗಿ ಇರ್ಸಿದೆ. ನನ್ಗೆ 68 ವರ್ಷ ವಯಸ್ಸು. ತುಂಬಾ ನೋಡಿ ಎಷ್ಟು ಕರೆಕ್ಟ್.
ನೋಡಿ ಇದೆ ಅಲ್ವಾ, ಇದೆಲ್ಲ ಎಕ್ಸಾಂಪಲ್ ಅಲ್ವಾ ಮೇಡಮ್. ಈಗ 75 years ಓಲ್ಡ್ ಮೇಡಮ್ ಮಾತಾಡಿದ್ರು, ನೀಗೂ 68 years ಓಲ್ಡ್. ಬಟ್ ಇದು ನೋಡಿ ನಮ್ಗೆ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಇದೆ ಮಾತಾಡಕ್ಕೆ, ಡಿಸ್ಕಸ್ ಮಾಡಕ್ಕೆ ಅಲ್ವಾ. ನಾವು ಹೋಗ್ಬಿಟ್ಟು ಟಿವಿ ಸೀರಿಯಲ್ ಅಲ್ಲಿ ಸಿಕ್ಕಾಕೊಳ್ದೆ, ಮತ್ತೆ ಗಾಸಿಪ್ ಅಲ್ಲಿ ಸಿಕ್ಕಾಕೊಳ್ದೆ. ಇದು ನಮ್ಮ ಬಾಳನ್ ಹೇಗೆ ಸರಿ ಮಾಡಿಸ್ಕೋಬೇಕು, ನಮ್ಮ ಜೆನೆಟಿಕ್ ಸೆಂಟರ್ ಹೇಗೆ ಪ್ಯೂರಿಫೈ ಮಾಡ್ಬೇಕು, ಬೇರೆಯವ್ರಿಗೆ ನಾವ್ ಹೇಗೆ, ನೀವು ಕೂಡ ನಂಗೆ ಜ್ಞಾಪಕ ಇದೆ, ನೀವು ಕೂಡ ಏನೋ ಸೋಷಿಯಲ್ ಸರ್ವಿಸ್ ಅಲ್ಲಿ ಇದ್ದೀರಲ್ವಾ ಮೇಡಮ್? ಸೆಂಟರ್ ನಡೆಸ್ತಾ ಇದ್ದೀವಿ ನಾವು. ನಾವಿರೋದಲ್ಲೇ ಒಂದ್ ಸೆಂಟರ್ ತಗೊಂಡಿದ್ದೀವಿ, ಚೆನ್ನಾಗ್ ಬರುತ್ತೆ. ಬರೀ ಲೇಡೀಸ್ ಮಾತ್ರ. ಜೆಂಟ್ಸ್ ಬಂದ್ರು ಅಂದ್ರೆ ಅವ್ರಿಗೆ ಜೆಂಟ್ಸ್ ಮಾಸ್ಟರ್ನ ಕರ್ಸಿ ಅವ್ರಿಗೆ ಹೇಳ್ಕೊಡ್ತೀವಿ. ಈ ತರ 3 ವರ್ಷದಿಂದ ನಡೆಸ್ತಾ ಇದ್ವಿ. ಇವಾಗ ಸ್ವಲ್ಪ ದಿವಸ ಸ್ವಲ್ಪ ನಿಂತಿದೆ ಈಗ. ನಾನು ಮೇಡಮ್ 17 ವರ್ಷ ಆಯ್ತ್ರಿ. 17 ವರ್ಷ ಇದ್ರಲ್ಲಿ ಇದ್ದೀರಾ? 17 ವರ್ಷ 2003 ನಲ್ಲಿ ಬಂದೆ. ಇವಾಗ ಒಂದ್ 30 ವರ್ಷದಿಂದ ಮೌನದಲ್ಲಿ ಇದ್ದೀನಿ. ಶುಕ್ರವಾರ ಮೌನ. ಕರೆಕ್ಟ್. ಅವತ್ ನಿಮ್ ಮಗಳ ಯಾರೋ ಮಾತಾಡಿದ್ರು, ಈಗ ಜ್ಞಾಪಕ ಬಂತು, ನೀವು ಮೌನದಲ್ಲಿ ಇದ್ದೀರಾ ಅನ್ಬಿಟ್ಟು. ಎಷ್ಟು ಬಿಸಿ ಇಟ್ಟಿದ್ದೀರಾ ನೀವು, ಇಷ್ಟು ಬ್ಯುಸಿ ಆಗಿದ್ದುಕೊಂಡು. ಅವಾಗ ನೋಡಿದ್ರೆ ಇವಾಗ 30 ವರ್ಷದಿಂದ ಭಕ್ತಿ ಮಾರ್ಗದಲ್ಲಿ ಇದ್ದೀನಿ. ಆ ಭಕ್ತಿ ಮಾರ್ಗದಲ್ಲಿ ಇದ್ದಾಗ ಮೌನ ಶುರು ಮಾಡಿದ್ದು. ಮತ್ತೆ ಇವಾಗ ನಮ್ಗೆ ಯೋಗ, ಈ ಸ್ಕೈ ಯೋಗ ಬಂದ್ಮೇಲೆ ಆ ಮೌನದ ಅರ್ಥ ಏನು ಅಂತ ಇಲ್ಲಿ ಬಂದೇ ಅರ್ಥ ಆಗಿದ್ ನನಗೆ. ಕರೆಕ್ಟ್. ಇಷ್ಟು ದಿನ ಮೌನ ಇದ್ವಿ ಅಂದ್ರೆ ಅದು ಭಕ್ತಿ ಮಾರ್ಗ, ದೇವ್ರದ್ದು ತಿಳಿಯೋದು, ದೇವಸ್ಥಾನಕ್ಕೆ ಹೋಗೋದು, ದೇವ್ರದ್ದು ಏನಾದ್ರು ಬರ್ಕೊಂಡ್ ಕೂತ್ಕೊಳ್ಳೋದು, ಈ ತರ ಏನೋ ಮಾಡ್ತಾ ಇದ್ವಿ. ಅದು ಮಾತಾಡಲ್ಲ. ಈಗ ಆಗಲ್ಲ. ಮೆಡಿಟೇಷನ್ ಆ ತರ್ಚದನೆ ಕೊಡ್ತಾರ ನೋಡ್ರಿ, ಏನ್ ಮಾಡ್ಕೋಬೇಕು, ನಮ್ಮನ್ನ ನಾವ್ ಅರಿತು, ನಮ್ಮನ್ನ ನಾವು ಅರಿಯೋದೇ ನಮ್ ಸಾಯೋವರೆಗೂ ಇರುತ್ತೆ ರೀ. ಹೌದು, ಅದೇ ಸಾಕಲ್ವಾ ಮೇಡಮ್. ನಾವು ಬೇರೆಯವ್ರ ಬಗ್ಗೆ ನಾವು ತುಂಬಾ ಯೋಚಿಸ್ತೀವಿ, ಬಟ್ ನಮ್ ಬಗ್ಗೆ ನಾವು ಅಷ್ಟು ಗಮನ ಕೊಡೋದಿಲ್ಲ ಅಲ್ವಾ. ಬಂದ್ಮೇಲೆ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀವಿ. ಶುರು ಮಾಡಿ ಯೋಚನೆ ಮಾಡಿ ನಾವೆಷ್ಟು ಚೇಂಜಸ್ ಕಾಣುತ್ತೆ ನಮ್ ಸಂಸಾರದಲ್ಲಿ. ನಮ್ದು ಜಾಯಿಂಟ್ ಫ್ಯಾಮಿಲಿ. ಮಕ್ಕಳು, ನಮ್ಮ 2 ಗಂಡ್ಮಕ್ಳು 2 ಹೆಣ್ಮಕ್ಳು, ಅವರೆಲ್ಲಾನು ಯೋಗನಲ್ಲಿದ್ದಾರೆ. ಸೊಸೆ 2 ಮಕ್ಕಳಿದ್ದಾರೆ ಮನೆಯಲ್ಲಿ. ಎಲ್ಲರೂ ನಾವ್ ಇದ್ರೊಳಗೆ ಇದ್ದೀವಿ. ಏನಾದ್ರೂ ಒಂದೊಂದು ಡಿಪ್ಲೊಮಾ ಮುಗಿಸಿದ್ದಾರೆ, ಬ್ರಹ್ಮಜ್ಞಾನ ಮುಗಿಸಿದ್ದಾರೆ, ಈ ತರ ಕೋರ್ಸು ಎಲ್ಲ ಒಂಥರ ನಡೀತಾ ಇದೆ. ಬಹಳ ಚೆನ್ನಾಗಿದೆ. ನಾನ್ ನಿಮ್ ಹತ್ರ ಹೇಳ್ಕೊಳ್ಳೋದಕ್ಕೆ ಇಷ್ಟಪಟ್ಟೆ. ಇವಾಗ ಈ ಮೌನದಲ್ಲಿ ಮೆಡಿಟೇಷನ್ ಮಾಡೋವಾಗ ಮತ್ತೆ ನನಗೆ ಇದಾಗಿಲ್ಲ, ಮನಸ್ಸಿಗೆ ಅಷ್ಟು ಹಿಡಿಲಿಲ್ಲ ಶುಕ್ರವಾರ ಮಾಡೋದು. ಇದಕ್ಕೆ ಅಂತಾನೆ ಸೋಮವಾರ ಮತ್ತೆ ನಾನು ಶುರು ಮಾಡ್ಕೊಂಡೆ. ಶುಕ್ರವಾರನು ಇದ್ದೀನಿ, ಮತ್ತೆ ಸೋಮವಾರನು ಇದನ್ನ ಶುರು ಮಾಡಿ ಇವಾಗ ಇದ್ದೀನಿ ಸ್ವಲ್ಪ ದಿವಸದಿಂದ. ಆ ಸೋಮವಾರ ಬಂದು ಬೆಳಿಗ್ಗೆ 9 ಸೆಟ್ ಇದು ಧ್ಯಾನ, ಮತ್ತೆ ಪಂಚಭೂತ, ದುರ್ಯಾದಿದ್ದು, ಪಂಚೇಂದ್ರಿ ಒಂದೊಂದನ್ನು ಎಲ್ಲ ಬೆಳಿಗ್ಗೆ 10 ಗಂಟೆಗೆ ಎಲ್ಲಾ ಕೆಲಸ ಮಾಡಿ ನನ್ ರೂಮಿಗೆ ಬಂದು ನಾನು ಕೂತ್ಕೊಂಡ್ಬಿಡ್ತೀನಿ. ನಾವು ಮಂಡಲದಲ್ಲಿ ಮಾಡ್ತೀವಿ, ಫೆಸ್ಟಲ್ಲೆಲ್ಲ ಮಾಡ್ತೀವಲ್ವಾ, 10 ಗಂಟೆಯಿಂದ 6 ಗಂಟೆವರೆಗೂ ಅದನ್ನ ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಆಯ್ತು ಅಂದ್ರೆ ನಾವ್ ಹೇಳ್ಕೊಟ್ಟಿರೋರ್ಗೆ ಮತ್ತೆ ನಮ್ ಪದ್ದು ಇದೆಲ್ಲ ನಾವು ಮೌನನ ಶುರು ಮಾಡೋಣ. ಒಂದ್ಸಲಿನಾದ್ರೂ ಮೌನ ಎಲ್ಲಾನು ಇರ್ಲಿ ಅನ್ನೋದೇ ನನ್ನ ಅಭಿಪ್ರಾಯ. ತುಂಬಾ ಸಂತೋಷ ಮೇಡಮ್. ತುಂಬಾ, ಯಾಕಂದ್ರೆ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್. ಮೌನದಲ್ಲಿರೋದು, ನಾವು ಯಾವಾಗ್ಲೂ ಮಾತಾಡ್ಬೇಕು ಅಂತ ಅನ್ಸುತ್ತೆ, ಬಟ್ ಮೌನದಲ್ಲಿರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಶೇರ್ ಮಾಡ್ಕೊಂಡ್ರಿ ಇವತ್ತು. ತುಂಬಾ ಸಂತೋಷ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಾವು ಥ್ಯಾಂಕ್ ಯು ಹೇಳ್ಬೇಕು ನಿಮಗೆ. ಮತ್ತೆ ನೀವು ಬರ್ತೀರಾ ಮೇಡಮ್? ಸರಿ. ಅಲ್ಲ, ಇವ್ರು ಕೂಡ ಸುಗಂಧ್ ಇವ್ರೆಲ್ಲಾರು ಎಷ್ಟ್ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಡ್ತಾರೆ ನೋಡಿ. ದಿನಾಲು ಒಂದ್ ½ an hour ಒಳ್ಳೆ ಚಿಂತನೆ ಮಾಡೋ ತರ ಅಲ್ವಾ. 1 hour ಎಷ್ಟು ಪಾಸಿಟಿವ್ ಆಗಿ ಟೈಮ್ ಹೋಗುತ್ತೆ ದಿನಾಲು. ನಾನು ಈ ತಮಿಳ್ನಾಡಲ್ಲಿ ಇರೋದಕ್ಕೋಸ್ಕರ ತಮಿಳಲ್ಲೇ ಎಲ್ಲ ಕಲ್ತಿದ್ದು. ತಮಿಳ್ ಅವಾಗ ಅಂದ್ರೆ ನಾವೆಲ್ಲಾನು ಇದ್ರೊಳಗೆ ಬಂದಿದ್ದು, ಅಗತ್ಯ ಇವು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಾಸ್ಟರ್ ಕೋರ್ಸ್ ಆದಾಗ್ಲಿಂದ ಸರ್ವಿಸ್ ಇವತ್ತವರೆಗೂ ಮಾಡ್ಕೊಂಡೇ ಇದ್ದೀನಿ. ಆದ್ರೆ 2008 ಅಲ್ಲಿ ಡಿಪ್ಲೊಮಾ ಮಾಡ್ಕೊಂಡೆ. ಆದ್ರೆ ಕನ್ನಡದಲ್ಲಿ ನನಗೆಲ್ಲೂ ಸಿಕ್ಕಿರ್ಲಿಲ್ಲ. ಬೆಂಗಳೂರಲ್ಲಿ ಇದೆ, ಇಲ್ಲಿ ಎಲ್ಲಾ ಜಾಗದಲ್ಲಿ ಇದೆ. ನನಗ ಸಮಯ ಇಲ್ಲ ನನಗೆ. ಮೇಡಮ್ ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಮೇಡಮ್, ಅವ್ರಿಗೂ ಅವಕಾಶ ಕೊಡೋಣ. ಟೈಮ್ ಆಗ್ತಾ ಇದೆ. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ರುಕ್ಮಿಣಿ. ಥ್ಯಾಂಕ್ ಯು ಮೇಡಮ್. ಮಹಾದೇವಮ್ಮ ಸೀಸೆ, ನಿಮ್ಮ ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನ ಕೇಳಿ ಮೇಡಮ್. ಮಹಾದೇವಮ್ಮ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್.
ನಾವು ಮೌನ ಇರ್ಬೇಕು ಅಂತಂದ್ರೆ ಹ್ಮ್ ಭಾವನೆಗಳೇ ಜಾಸ್ತಿ ಬರ್ತವೆ. ಕರೆಕ್ಟ್ ಮೇಡಮ್. ಕರೆಕ್ಟ್. ಅದನ್ನ ಹೆಂಗ್ ಕಂಟ್ರೋಲ್ ಮಾಡೋದು? ಅದೇ ಮೇಡಮ್, ಮೆಡಿಟೇಷನ್ ಮಾಡುವಾಗ ಅದಕ್ಕೆ ಇದೆಲ್ಲ ಗೈಡೆಡ್ ಮೆಡಿಟೇಷನ್ ಅಲ್ವಾ, ನಮ್ಗೆ ಭಾಷೆ ಕೊಟ್ಟಿರೋದೆಲ್ಲ ಗೈಡೆಡ್ ಮೆಡಿಟೇಷನ್. ಒಬ್ರು ಹೇಳ್ತಾನೆ ಇರ್ತಾರೆ ಈಗ ಎಲ್ಲಿ ಮನಸ್ಸನ್ನ ಎಲ್ಲಿ ಇಟ್ಕೋಬೇಕು, ಎಲ್ಲಿ ತಗೊಂಡೋಗ್ಬೇಕು, ಹೇಗೆ ಇಟ್ಕೋಬೇಕು ಅಂತ ನಮ್ಗೆ ಗೈಡ್ ಮಾಡ್ತಾನೆ ಇರ್ತಾರೆ. ಅದು ಮಾಡುವಾಗ ನಮ್ ಚಿಂತನೆಗಳು ಸ್ವಲ್ಪ ಕಡಿಮೆ ಆಗ್ತಾನೆ ಇರುತ್ತೆ. ಮಾಡ್ತಾ ಮಾಡ್ತಾ ನಮ್ದು ಮೈಂಡ್ ವೇವ್ಸ್ ಇರುತ್ತಲ್ಲ, ಅದು 14 to 40 ಇರೋದು ಮೆತ್ತಿಗೆ ಆಲ್ಫಾ ಲೆವೆಲ್ ಬರ್ತಾ ಇರುತ್ತೆ. ಅದು ಆಲ್ಫಾ ಲೆವೆಲ್ ಬಂದಾಗ ನಾವು ಮೌನದಲ್ಲಿ ಮಾಡುವಾಗ ಅದು ಒಂದ್ ಸ್ವಲ್ಪ ಚಿಂತನೆಗಳು ಕಮ್ಮಿ ಆಗುತ್ತೆ. ಅಂದ್ರೆ ಈಗ ಮೇಡಮ್ ಈಗ ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಡೇ ಟು ಡೇ ಸ್ವಲ್ಪ ಚಾಲೆಂಜಸ್ ಇದೆ. ಯಾಕಂದ್ರೆ ಈ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಚಿಂತನೆಗಳು ಜಾಸ್ತಿ. ಒಂದ್ ಪ್ರಾಬ್ಲಮ್ ಈಗ ತಾನೇ ಸಾಲ್ವ್ ಆಯ್ತಲ್ಲ ಅನ್ನೋಷ್ಟಿಗೆ ಇನ್ನೊಂದ್ ಪ್ರಾಬ್ಲಮ್ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಈ ಮೌನ ಇರುವಾಗ ಚಿಂತನೆಗಳು ಜಾಸ್ತಿ ಬರುತ್ತೆ. ಬಟ್ ಮಧ್ಯೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಮೌನನು ಮಾಡ್ಕೋಬೇಕು. ಅವಾಗ ನಮ್ಗೆ ಮನಸ್ಸಿನ ಚಿಂತನೆ ಸ್ವಲ್ಪ ಕಮ್ಮಿ ಆಗುತ್ತೆ. ಮೇಡಮ್ ಈಗ ನನಗೂ 72 ಇಯರ್ಸ್. PF ಲೇಔಟ್ ಅಲ್ಲಿ, ವಿಜಯನಗರ PF ಲೇಔಟ್ ಅಲ್ಲಿ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಹೇಳ್ಕೊಡ್ತಾ ಇದ್ದೀನಿ 7 ವರ್ಷದಿಂದ ಡಿಪ್ಲೊಮಾದು ಮಾಡ್ಕೊಂಡು. ಈ ಮೌನನೇ ಕರೆಕ್ಟ್ ಆಗಿ ನನಗೆ ಅಷ್ಟೊಂದು ಇದು ಬರ್ತಾ ಇಲ್ಲ ಅಂತ ಇದ್ದೀರಲ್ವಾ ಮೇಡಮ್. ಅದು ನೀವು ಈ ಮೌನದ ಬಗ್ಗೆ ಇನ್ನೊಂದ್ ಸ್ಪೀಚಸ್ ಎಲ್ಲ ಮೌನದಲ್ಲಿ ಮೇನ್ ಆಗಿ ಮೇಡಮ್ ನಾವು ಮಾತಾಡಲ್ಲ ಅಲ್ವಾ, ಅದೊಂದಷ್ಟೇ. ಬಟ್ ನಮ್ಮ ಥಾಟ್ಸ್, ವರ್ಡ್ಸ್, ಡೀಡ್ಸ್ ಮೂರನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಈ ಮೌನ ಮಾಡ್ತೀವಲ್ವಾ. ನಮ್ಮ ಮನಸ್ಸಿನ ಚಿಂತನೆಯನ್ನು ನಾವು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದು ಮೆಡಿಟೇಷನ್. ಮತ್ತೆ ಮೇ ಬಿ ಇನ್ನೊಂಚೂರು ಇಂಟ್ರೋಸ್ಪೆಕ್ಷನ್ ಮಾಡ್ಬೋದು. ನಾವು ಪಾಸ್ಟ್ ಬಗ್ಗೆ ಏನು ಚಿಂತನೆ ಮಾಡೋದೇ ಬೇಡ. ಯಾಕಂದ್ರೆ ಪಾಸ್ಟ್ ಈಸ್ ಪಾಸ್ಟ್ ಆಯ್ತಲ್ಲ ಮೇಡಮ್. ಕೆಲವು ಸಲ ಪಾಸ್ಟ್ ಎಲ್ಲ ಬರ್ತಾ ಇರುತ್ತೆ ನಮ್ಗೆ. ಅಯ್ಯೋ ನಾ ಇಷ್ಟೆಲ್ಲ ಮಾಡಿದ್ರು ಕೆಲವರೆಲ್ಲ ಒಂಥರ ಬಿಹೇವ್ ಮಾಡ್ತಾರಲ್ಲ ಮೇಡಮ್, ಅವ್ರನ್ನೆಲ್ಲ ನೋಡುವಾಗ ಇಷ್ಟೆಲ್ಲ ಇವ್ರಿಗೆ ಮಾಡಿದ್ರು ಯಾಕೆ ನಂಗೆ ಇವ್ರು ಹಿಂಗೆ ಟ್ರೀಟ್ ಮಾಡ್ತಾ ಇದಾರೆ ಅಂತ ಚಿಂತನೆ, ಆತರ ಏನೇನೋ ಬರ್ತಾ ಇರುತ್ತೆ. ಸೊ ಅದಕ್ಕೆ ಆ ಪಾಸ್ಟ್ ಬಗ್ಗೆ ನಾವು ಹೇಗೆ ಓನ್ಲಿ ಗುಡ್ ಮೆಮರೀಸ್ ಮಾತ್ರ ನಾವು ಮನ್ಸಲ್ಲಿ ಇಟ್ಕೋಬೇಕು. ಬೇರೆ ಏನೇನ್ ನಡೀತೋ ಅದೆಲ್ಲ ನಮ್ಮ ಕರುಮಯ್ಯ, ನಮ್ಮ ಜೆನೆಟಿಕ್ ಸೆಂಟರ್ ಅಲ್ಲಿ ಅದು ಇಂಪ್ರಿಂಟ್ಸ್ ಇತ್ತು, ಅದೆಲ್ಲ ಈಗ ಕಳೀತು. ಅದೆಲ್ಲ ಈಗ ಹೋಗ್ಬಿಡ್ತು. ಅದಕ್ಕೋಸ್ಕರ ಕೆಲವ್ರು ಬರ್ತಾರ ನಮ್ ಲೈಫ್ ಅಲ್ಲಿ. ಕೆಲವ್ರಿಗಂತೂ ಬಂದ್ರೆ ನಮ್ಮನ್ನ ನೋಡಿದ್ರೇನೆ ಆಗಲ್ಲ ಅವ್ರನ್ನ ಫಸ್ಟ್ ಕೂಡ ನಾವು ಮೀಟೇ ಮಾಡಿರಲ್ಲ, ಇದ್ರು ಕೂಡ ಅಷ್ಟೊಂದು ಹೇಟ್ರೇಟ್ ತೋರಿಸ್ತಾರೆ. ಅದೆಲ್ಲ ನಾವು ಸ್ಪಿರಿಚುಯಾಲಿಟಿ ಇರುವಾಗ ನಾವು ಅದೆಲ್ಲ ಅರ್ಥ ಮಾಡ್ಕೋಬೇಕು. ಏನೋ ಇರ್ಬೇಕು, ಜನ್ಮದಲ್ಲಿ ಏನೋ ಇರ್ಬೇಕು. ಥ್ಯಾಂಕ್ ಯು ಗಾಡ್, ನನ್ಗೆ ಅಂತವ್ರನ್ನ ಕಳಿಸಿ ಅದನ್ನ ಸರಿಪಡಿಸ್ಬಿಟ್ಟೆ, ನನ್ ಋಣ ತೀರ್ತು. ಈಗ ಏನೋ ಅನ್ನೋ ಋಣ ಇರುತ್ತಲ್ಲ ಮೇಡಮ್, ಅದೆಲ್ಲ ತೀರ್ಸಕ್ಕೋಸ್ಕರನೇ ಇಂಥದೆಲ್ಲ ನಡೆಯುತ್ತೆ. ಸೊ ಅದಕ್ಕೆ ಹಂಗ್ ಅನ್ಕೊಂಡ್ಬಿಟ್ರೆ ಸ್ವಲ್ಪ ಮನಸ್ಸಿಗೆ ಒಳ್ಳೇದ್ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮುಗಿಸ್ಕೊಳ್ಳೋಣ ಮೇಡಮ್? ಸರಿ ಮೇಡಮ್, ಮುಗಿಸ್ಕೊಳ್ಳೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಆತ್ಮೀಯ ಸ್ನೇಹಿತರೆ, ಈ ದಿನದ ಚಿಂತನೆಯನ್ನ ನಡೆಸಿಕೊಟ್ಟಂತಹ ಪ್ರಾಧ್ಯಾಪಕರನ್ನ ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನ ತುರಿಯಂನಲ್ಲೇ ಕೇಂದ್ರೀಕರಿಸೋಣ. ಡಾಕ್ಟರ್ ತವಮಣಿ ಮೇಡಮ್ ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹಾರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಈ ಆಧ್ಯಾತ್ಮಿಕ ಸೇವೆ ನಿರಂತರವಾಗಿ ನಡೆಯಲಿ ಎಂದು ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಸ್ನೇಹಿತರೆ, ನಾಳಿನ ಕಾರ್ಯಕ್ರಮದ ವಿವರಗಳು ಈ ರೀತಿಯಾಗಿದೆ. ಬೆಳಿಗ್ಗೆ 5:45ಕ್ಕೆ ಕನ್ನಡದಲ್ಲಿ ಧ್ಯಾನ, 6:30ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ, ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಧ್ಯಾನ, 2:30ಕ್ಕೆ ಚಿಂತನಾ ವಿಷಯ ಕಾಯಕಲ್ಪ ಫಾರ್ ಟುಡೇಸ್ ಲೈಫ್ ಸ್ಟೈಲ್ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಪ್ರೊಫೆಸರ್ ಚಂದ್ರಶೇಖರ್ ಬಿ ರವರು. ಸಂಜೆ 4:15ಕ್ಕೆ ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ನಿತ್ಯಾನಂದ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 4:55ಕ್ಕೆ ಚಿಂತನಾ ವಿಷಯ ಮಾನವೀಯತೆ ಹ್ಯುಮ್ಯಾನಿಟಿ ಎಂಬ ವಿಷಯದ ಬಗ್ಗೆ ಚಿಂತನೆಯನ್ನ ನೀಡಲಿದ್ದಾರೆ ಸ್ಕೈ ಪ್ರೊಫೆಸರ್ ಬೈರೇಗೌಡರವರು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಆತ್ಮೀಯ ಯೋಗ ಬಂಧುಗಳೇ, ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಈ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಪ್ರಾಧ್ಯಾಪಕರಿಗೂ ಹಾಗೂ ಎಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳು
ಹಾಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಮಾಸ್ಟರ್ ಮತ್ತು ಪ್ರೊಫೆಸರ್ಗಳಿಗೂ ವಂದನೆಗಳು. ಹಾಗೂ ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಪೂರ್ಣವಾಗಿ ನಡೆಯಲು ಪ್ರಮುಖ ಪಾತ್ರ ವಹಿಸಿರುವಂತಹ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಹಾಗೂ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಎಲ್ಲರಿಗೂ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನವನ್ನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತಾ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ವಂದಿಸಿ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿಕೊಳ್ಳೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.